ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಃ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ. ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಗ ಶ್ರೀಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮರ್ಥಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಪ್ರದಂಗ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ವಿಷ್ಣು ತತ್ವ ನಿರ್ಣಯ. ಸ್ವತಃ ಪ್ರಾಮಾಣ್ಯ ಪರತಃ ಪ್ರಾಮಾಣ್ಯ ವಿಚಾರ ವಿಮರ್ಶ ಆರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು 4-5 ದಿನಗಳಿಂದ
ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಆಚಾರ್ಯರು ನಮ್ಮ ತತ್ವಚಿಂತನೆಯನ್ನು ಎದುರಿಗೆ ಅತಿ ಕ್ಲಿಯರ್ ಆಗಿಟ್ಟಿದ್ದಾರೆ. ಇಂದಿನ ದಿನಗಳಲ್ಲಿ ಹೊಸ ಯುವಕರಿಗೆ ಸಂಶಯ, ಶಾಸ್ತ್ರ ಹೇಳಿದ್ದು ನಾವ್ಯಾಕೆ ನಂಬಬೇಕು, ಏನೋ ಅಂಧವಿಶ್ವಾಸದ ಪುಂಜಗಳು ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಹೈಸ್ಕೂಲ್ನಲ್ಲೂ ಅಥವಾ ಎಜುಕೇಷನಲ್ಲೂ ತಲೆ ತುಂಬಿರ್ತಾರೆ. ಅದಕ್ಕೆ ಆಚಾರ್ಯರು ಹೇಳಿದರು ವೇದ ಅಪೌರುಷಯ ಅಂತ. ವೇದ ಅಪೌರುಷಯ ಅಂತೇಳಿ ಪ್ರಮಾಣ ಏನಪ್ಪ, ಪ್ರೂಫ್ ಏನು ಅಂತ ತಿಳ್ಕೊಂಡಂತೇಳಿ ಅದು ಹೇಗೆ ಸಾಧ್ಯ ಅಂತ ಸಂಶಯ ಬಂದಾಗ ಆಚಾರ್ಯರು ಹೇಳ್ತಾರೆ, ಇಲ್ಲಪ್ಪ ಅಪೌರುಷಯ ಅಂತ ತಿಳ್ಕೊಂಡಂತ. ಯಾಕಂತಂದರೆ ವೇದವೇ ಸ್ವತಃ ಹೇಳ್ತದೆ, ಇದು ಪ್ರತಿಕಲ್ಪದ ಆರಂಭದಲ್ಲಿ ಉಚ್ಚರಿಸಲ್ಪಟ್ಟಿದೆ, ಯಾರು ರಚನೆ ಮಾಡಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಸ್ವತಃ ವೇದ ಹೇಳುವಾಗ, ಮಹಾಭಾರತಾದಿ ಗ್ರಂಥಗಳು ಹೇಳುವಾಗ ನಾವು ಮತ್ತು ಇದರ ಲೇಖಕರು ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅಂತ ತಿಳ್ಕೊಂಡಂತೆ ಲೇಖ ಇಲ್ಲ ಆದ್ದರಿಂದ ಗೊತ್ತಿಲ್ಲ, ಮತ್ತು ಪರಂಪರೆಯಿಂದ ಒಂದೇ ಕಡೆಯಿಂದ ಎಲ್ಲ ಕಡೆಯಿಂದ ಬಂದಿದೆ, ಅದಕ್ಕೋಸ್ಕರ ನೀನು ವೇದಶಾಸ್ತ್ರ ಪ್ರಮಾಣ ಅಂತ ಒಪ್ಕೊಳ್ಬೇಕು. ಬರೀ ಹುಡುಗರಿಗೆಲ್ಲ ನಮ್ಮ ಮನಸ್ಸು ಕೂಡ ನಿರ್ಧಾರ ಮಾಡಬೇಕು, ನಾನು ಶಾಸ್ತ್ರದಂತೆ ಆಚರಣೆ ಮಾಡಬೇಕು. ಇಷ್ಟೆಲ್ಲ ತತ್ವದ ವಿಚಾರ ಯಾಕೆ ಅಂತ ತಿಳ್ಕೊಂಡಂತಂದರೆ ಸಂಪೂರ್ಣ ನಿಸ್ಸಂಶಯವಾಗಿ ಶಾಸ್ತ್ರವನ್ನು ನಂಬಿ ಅನ್ನುವುದಕ್ಕೋಸ್ಕರ ಆಚಾರ್ಯರು ವಿಷ್ಣು ತತ್ವನಿರ್ಣಯದಲ್ಲಿ ಉಳಿದ ಮತಗಳ ವಿಚಾರಗಳನ್ನು ತಂದು ನಾಳೆ ನಿಮಗೆ ಯಾರಾದರೂ ಈ ಪ್ರಶ್ನೆ ಕೇಳಿದರೆ ಉತ್ತರ ಹೇಳಲಿಕ್ಕೆ ಬರಲಿ ಅಂತ ತಿಳ್ಕೊಂಡಂತ ಹೇಳಿ ಬಹಳ ಸುಲಭವಾದ ರೀತಿಯಲ್ಲಿ ಕಠಿಣವಾದ ವಿಚಾರವನ್ನು ಜೊತೆಯಲ್ಲಿ ಸೇರಿಸಿ ಅದನ್ನು ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ವೇದ ಪ್ರಮಾಣ ಅಂತ ಯಾಕೆ ಒಪ್ಪಬೇಕು ಅಂತ ತಿಳ್ಕೊಂಡ್ರೆ ವೇದ ಸ್ವತಃ ಪ್ರಮಾಣ. ಯಾಕೆ ಅಂತ ತಿಳ್ಕೊಂಡಂತಂದರೆ ಮನುಷ್ಯನ ಒಂದು ಸಾಕ್ಷಿ ಅಂತ ತಿಳ್ಕೊಂಡಂತ ಅನ್ನೋ ಇಂದ್ರಿಯ ಅಂತ ಏನಿದೆ, ಅದು ವಸ್ತುವನ್ನು ಯಾವಾಗಲೂ ಆ ವಸ್ತುವಿನ ಜ್ಞಾನ ಮಾಡುವುದರ ಜೊತೆಯಲ್ಲಿ ಆ ವಸ್ತುವಿನ ಪ್ರಾಮಾಣ್ಯವನ್ನು ಕೂಡ ಸ್ವೀಕಾರ ಮಾಡ್ತದೆ. ಆದ್ದರಿಂದಾಗಿ ನಮ್ಮ ವ್ಯವಹಾರದಲ್ಲಿ ಕೂಡ ನಮ್ಮ ದೈನಂದಿನ ಅನುಭವ ಆಗಿದೆ. ತರ್ಕ ಏನು ಬೇಕಾದಿರಲಿ, ತರ್ಕ ಬೇರೆ ಅನೇಕ ತರ್ಕ ಮಾಡಲಿಕ್ಕೆ ಬರ್ತಾರೆ. ಆಚಾರ್ಯರು ಹೇಳ್ತಾರೆ, ಅನುಭವಕ್ಕೆ ಭಾಳ ಇಂಪಾರ್ಟೆಂಟ್ ಕೊಡಿ. ನಿಮ್ಮ ಅನುಭವ ಏನು ಹೇಳ್ತದೆ? ಪ್ರತಿಯೊಂದು ವಿಷಯದಲ್ಲಿ ನಿಮಗೇನಾದ್ರು ಡೌಟ್ ಇದೆಯಾ? ಇಲ್ಲಲ್ಲ. ಯಾವಾಗ ಡೌಟ್ ಬರ್ತದೆ ನಿವಾರಣೆ ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ಈ ಒಂದು ಕಾನ್ವರ್ಸೇಷನ್ ಮನಸ್ಸು ಮತ್ತು ಸಾಕ್ಷಿ ಇಂದ್ರಿಯದಲ್ಲಿ ನಡೆದ ಸಂಘರ್ಷ, ಆ ಸಂಘರ್ಷದ ಒಂದು ವಿವರಣೆ ಪ್ರಾಮಾಣ್ಯ ಸ್ವತಸ್ತ್ವವಾದ. ಇದು ಕೇವಲ ತತ್ವಜ್ಞಾನದ ವಿಷಯ ಅಷ್ಟೇ ಅಲ್ಲ, ಸೈಕಾಲಜಿ ವಿಷಯ. ಮನಸ್ಸು ಹೇಗಿದೆ ಅಂತ ತಿಳ್ಕೊಂಡಂತಂದರೆ ಯಾವ ರೀತಿ ನಾನು ಸಂಘದಿಂದ ಇತ್ತಾಗಿ ವಿಚಾರ ಮಾಡ್ತೇನೆ, ಅದೇ ರೀತಿಯಾಗಿ ಮನಸ್ಸು ಹೊರಡ್ತಾ ಇರ್ತದೆ. ಕೆಲವು ದಿನಗಳ ಹಿಂದೆ ಯೋಗಿ ಅವರು ಹೇಳಿದರು, ಮಹಾಕುಂಭ ಮುಗಿಯಿತು, ಆದರೆ ಅವರು ಒಂದೊಂದೊಬ್ಬರಿಗೆ ಒಬ್ಬನ ಅನುಭವ ಕೊಟ್ಟಿತು. ದೋಷ ಹುಡುಕುವವರಿಗೆ ಮಹಾಕುಂಭದಿಂದ ಇಷ್ಟು ಎಲ್ಲ ಜನ ಸ್ನಾನ ಮಾಡಿದ್ರಿಂದಾಗಿ ನೀರು ಹೊಲಸಾಗಿದೆ ಅಂತ ಅವರಿಗೆ ಕಾಣಿಸ್ತು. ಆದರೆ ಸ್ನಾನ ಮಾಡುವವರಿಗೆ ಅತ್ಯಂತ ಪವಿತ್ರವಾದ ಜಲ, ಅಮೃತ ಇಲ್ಲಿ ಅಮೃತದ ಹನಿಯಲ್ಲಿ ಬಿದ್ದದ್ದರಿಂದಾಗಿ ಇವತ್ತಿನ ಕುಂಭಸ್ನಾನ ಮಾಡೋದರಿಂದಾಗಿ ನನ್ನ ಜ್ಞಾತಾಜ್ಞಾತ ಪಾಪಗಳು ದೂರವಾಗಿ ಆ ಪಾಪದ ಪ್ರತಿಬಂಧದಿಂದ ಬಂದಿರತಕ್ಕಂತಹ ಸುಖಾನುಭವ
ಏನು ದುಃಖದ ರೂಪದಲ್ಲಿ ಪರಿಣತವಾಗಿತ್ತು ಅಥವಾ ದುಃಖಾನುಭವ ಬಂದಿತ್ತು ಅದು ಇನ್ಮೇಲೆ ದೂರ ಆಗ್ತದೆ, ನಾನು ಮತ್ತೆ ಪರಮಾತ್ಮನ ಹತ್ತಿರ ಇನ್ನೂ ಹೋಗ್ಲಿಕ್ಕೆ ಅನುಕೂಲವಾಗ್ತದೆ ಅಂತೇಳಿ ಅವರಿಗೆ ಅನುಭವ ಬಂತು. ಆ ನಂತರ ಸಂಶಯ ಪಡತಕ್ಕಂತಹ ಕಾಂಗ್ರೆಸ್ ಮತ್ತು ಸಮಾಜವಾದಿಗಳಿಗೆ ಇಷ್ಟು ಜನ ಹೇಗೆ ಸೇರ್ತಾರೆ, ಎಲ್ಲ ಎಣಿಕೆ ಸುಳ್ಳು ಹಾಗೆ ಹೀಗೆ ಅಂಥೇಳಿ ಅವರಿಗೆ ಸಂಶಯ ಬಂತು. ಆ ನಂತರ ಖಡ್ಗೆ ಮೊದಲಾಗಿರ್ತಕ್ಕಂತಹ ಕಾಂಗ್ರೆಸ್ ದ್ವೇಷ ಮಾಡ್ತಕ್ಕಂಥವರಿಗೆ ಇಲ್ಲ, ಅವತ್ತು ಗದ್ದಲ ಆಯ್ತಲ್ಲ, ಸ್ಟ್ಯಾಂಪೇಡ್ ಆಯಿತು, ಅವತ್ತು ಸಾವಿರಾರು ಜನ ಸತ್ತರು ಅಂತ. ಯಾಕೆ ಅವ್ರ ಮನಸ್ಸಿನಲ್ಲಿ ಬುದ್ಧಿ ಹಾಗೇ ಇದೆ, ಸಾವಿರಾರು ಜನ ಸಾಯಬೇಕಾಗಿತ್ತು, ಈ ಹೆಸರು ಹಿಂದೂಗಳ ಹೆಸರು ಕೆಡಬೇಕಾಗಿತ್ತು ಅಂತೇಳಿ ಅವರ ಮನಸ್ಸು ಅದೇ ರೀತಿ ಕೆಟ್ಟ ವಿಚಾರ ಮಾಡ್ತಾ ಇತ್ತು. ಅವರಿಗೆ ಅದೇ ರೀತಿಯೇ ಕಾಣ್ತು. ಋಷಿ ಮುನಿಗಳಿಗೆ, ಅದು ಜಿಜ್ಞಾಸುಗಳಿಗೆ ಎಷ್ಟೆಷ್ಟು ಸಾಧುಗಳ ದರ್ಶನ ಆಯಿತು, ಎಂಥ ಜ್ಞಾನಿಗಳ ದರ್ಶನ ಆಯಿತು, ನಮ್ಮ ಜೀವನ ಸಾರ್ಥಕವಾಯಿತು ಅಂತ ತಿಳ್ಕೊಂಡು ಅನಿಸ್ತು. 30-40 ಕಿಲೋಮೀಟರ್ ನಡೆದು ಬಂದವರಿಗೂ ಕೂಡ ಏನಿಲ್ಲ, ಒಂದ್ಸಲ ಮುಳುಗಲಿಕ್ಕೆ ಸಿಕ್ತಲ್ಲ, ಎಲ್ಲ ಶ್ರಮ ಪರಿಹಾರ ಆಯಿತು ಅಂತ ತಿಳ್ಕೊಂಡಂತೆ ಅವರಿಗೆ ಅನಿಸ್ತು. ಕುಂಭಸ್ನಾನ ಒಂದು, ಆದರೆ ಅನುಭವಗಳು ಬೇರೆ ಬೇರೆ ಅಥವಾ ಮಾನಸಿಕ ವಿಚಾರಗಳು ಬೇರೆ ಬೇರೆ. ಇದಕ್ಕೇನೆ ಆಚಾರ್ಯರು ಕರೀತಾರೆ ಬುದ್ಧಿದೋಷ ಅಂತ. ಮನಸ್ಸಿನ ಇನ್ನೊಂದು ರೂಪವೇ ಬುದ್ಧಿದೋಷ ಅಂತಂದ್ರು ಒಂದೇ, ಮನಸ್ಸು ಅಂತಂದು ಕೂಡ ಬಂದೆ. ಅದೇ ರೀತಿಯಾಗಿ ಆಚಾರ್ಯ ಹೇಳ್ತಾರೆ, ಯಾವನಿಗೆ ಒಳ್ಳೆ ಆಸ್ತಿಕರ ಮಧ್ಯದಲ್ಲಿ ಬೆಳೆದಿದ್ದಾನೆ, ವೇದ ಹೌದು ಬಹಳ ಪ್ರಮಾಣ ಓದಬೇಕು ಅಂತ ಅವನ ಮನಸ್ಸಿನಲ್ಲೇ ಬಂದಿರ್ತದೆ, ಅವನ ಸಾಕ್ಷೀಂದ್ರಿಯ ವೇದವನ್ನು ಗ್ರಹಣ ಮಾಡುವಾಗ ಪ್ರಮಾಣ ಅಂತ ತಿಳ್ಕೊಂಡು ಅಂತೇಳಿ ಸ್ವೀಕಾರ ಮಾಡಿ. ಅಪ್ಪ ಇದನ್ನು ಮಾಡು ಅಂತ ಹೇಳಿದಾಗ ಆಗಲಿಯಪ್ಪ ಮಾಡ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಅಪ್ಪನ ಮಾತಿನ ಜ್ಞಾನದ ಜೊತೆಗೆ ಅವನಿಗೆ ಪ್ರಾಮಾಣ್ಯ ಜ್ಞಾನವೂ ಕೂಡ ಆಗ್ತದೆ. ಸಾಕ್ಷಿ ಪ್ರಮಾಣವನ್ನೇ ಸ್ವೀಕರಿಸ್ತದೆ. ಆದರೆ ಸಂಸ್ಕಾರ ಅಥವಾ ಸಂಘದೋಷದಿಂದ ಯುಕ್ತವಾದ ಮನಸ್ಸು ಅಂತದೆ, ವೇದ ಪ್ರಮಾಣ ಅಂತ ಅನ್ನೋ ವಿಷಯದಲ್ಲಿ ನನಗೇನೋ ಸಂಶಯ ಬರ್ತಾ ಇದೆ. ಆಗ ಸಾಕ್ಷಿ ಹೇಳ್ತದೆ, ಆಗಲಪ್ಪ ಮನಸ್ಸು, ನಾನು ಸ್ವಲ್ಪ ನಿಲ್ತೇನೆ, ದಾರಿ ಕಾಯ್ತೇನೆ, ನಿನ್ನ ಸಂಶಯ ದೂರ ಆಗೋರು ದಾರಿ ಕಾಯ್ತೇನೆ, ಆಮೇಲೆ ನಾನು ಪ್ರಾಮಾಣ್ಯ ಗ್ರಹಣ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಸಾಕ್ಷಿ ಸ್ವಲ್ಪ ವೇಳು ತಟಸ್ಥವಾಗಿರ್ತದೆ. ಸಂಶಯ ದೂರ ಆದಮೇಲೆ, ಯುಕ್ತಿಗಳಿಂದ ಸಂಶಯ ದೂರ ಆದಮೇಲೆ ಪೌರುಷೇಯತ್ವ ಇತ್ಯಾದಿ ಅನೇಕ ಯುಕ್ತಿಗಳ ಮುಖಾಂತರ ಸಂಶಯ ದೂರ ಆದಮೇಲೆ ವೇದ ಪ್ರಮಾಣ ಅಂತ ತಿಳ್ಕೊಂಡು ಅಂತೇಳಿ ಸ್ವೀಕಾರ ಮಾಡ್ತದೆ. ಒಟ್ಟು ಕಲುಷಿತ ಮನಸ್ಸು, ಸ್ವಚ್ಛ ಮನಸ್ಸು, ಅದರಿಂದ ಸಾಕ್ಷ್ಯ ಪ್ರಾಮಾಣ್ಯ ಗ್ರಹಣ ಇಲ್ಲ, ಸಾಕ್ಷ್ಯ ಪ್ರಾಮಾಣ್ಯ ಗ್ರಹಣದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಅಡೆತಡೆಗಳ ನಿವಾರಣೆ ಆದ ನಂತರ ವಸ್ತುವನ್ನು ನಾವು ಪ್ರಮಾಣ ಅಂತ ತಿಳ್ಕೊಳ್ತೇವೆ. ನಮ್ಮ ಹಿಂದಿನ ಕಾಲದಿಂದಲೂ ನಾವು ಹಿರಿಯರನ್ನು ನಂಬ್ತಾ ಬಂದೆವು. ಅವ್ರು ಮಡಿ ಉಟ್ಕೊಂಡಿದ್ದು 9 ಗಜ ಉಟ್ಕೊಂಡು 9 ಗಜ ಉಟ್ಕೊಂಡ್ರು ಹೆಣ್ಮಕ್ಳು. ಮಡಿ ಮಾಡಿರಿ ಅಂತ ಮಡಿ ಮಾಡಿದರು. ಆನಂತರ ಸ್ಪೃಶ್ಯಾಸ್ಪೃಶ್ಯ ಸ್ವಧರ್ಮದಲ್ಲಿ ಮದುವೆ ಆಗಿರಪ್ಪ, ಬೇರೆ ಧರ್ಮದ ಮದುವೆ ಆಗಬೇಡ ಅಂತ ಹಿರಿಯರು ಹೇಳಿದ್ರು, ಮಾಡಿದರು. ಯಾಕೆ ಅವರಿಗೆ ಹಿರಿಯರು ಮಾತು ಸ್ವತಃ ಪ್ರಮಾಣವಾಗಿತ್ತು. ಆದರೆ ಬೇರೆ ಬೇರೆ ಪರಕೀಯರ ರಾಜಕೀಯ ಕಲುಷಿತವಾದಂಥ ವಾತಾವರಣ, ಎಜುಕೇಷನ್, ವಿದೇಶಿಗಳ ಎಜುಕೇಷನ್ನಿಂದ ಬುದ್ಧಿ ಯಾವಾಗ ಭ್ರಮಿತವಾಯಿತು ಅಥವಾ ಬುದ್ಧಿ ದೋಷಯುಕ್ತವಾಯಿತು, ಆಗ ಸಂಶಯಗಳು. ಅದಕ್ಕೋಸ್ಕರ ಆಚಾರ್ಯರು ಶಾಸ್ತ್ರದಲ್ಲೇ ಬಂದ ಯುಕ್ತಿಗಳನ್ನು ನಮಗೆ ತಿಳಿಸಿಕೊಟ್ಟರು. ಅಂದರೆ ನಮ್ಮ ಸಾಕ್ಷಿ ಪ್ರಮಾಣ ಸ್ವೀಕಾರ ಮಾಡ್ತಾ ಇತ್ತು. ಆನೆ ಸಾಕಷ್ಟು ಕಾಲಲ್ಲಿ ಕಸುವು ಇತ್ತು, ಶಕ್ತಿ ಇತ್ತು, ಹೊರಡಿತ್ತು, ಮುಳ್ಳಿನ ಕಂಟಿ ಬಂತು,
ನಿಂತು ಯಾರೋ ಮುಳ್ಳಿನ ಕಂಟೆ ಸರಿಸಿದ ಮೇಲೆ ಸರಾಗವಾಗಿ ಹೋಯಿತು. ಸಾಕ್ಷಿ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತಿತ್ತು. ಹೊಡೆತ ಬಂದಾಗ ನಿಲ್ತದೆ. ಸ್ವಲ್ಪ ಹೊತ್ತು ಅದು ವಿಶ್ರಾಂತಿಯನ್ನು ತೆಗೆದುಕೊಳ್ತದೆ, ಅಥವಾ ಸ್ವಲ್ಪ ಹೊತ್ತು ಅದು ಯಾವುದನ್ನು ಗ್ರಹಣ ಮಾಡಿ ತಟಸ್ಥವಾಗಿರ್ತದೆ. ಅಡೆತಡೆ ದೂರವಾದ ಮೇಲೆ ತನ್ನ ಪ್ರಾಮಾಣ್ಯವನ್ನು ಗ್ರಹಣ ಮಾಡತಕ್ಕಂಥ ಗತಿಯ ಪ್ರಕಾರ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತದೆ. ಆದ್ದರಿಂದಾಗಿ ನಾವು ಹಿರಿಯರ ಮಾತನ್ನು ನಂಬಬೇಕು, ಶಾಸ್ತ್ರ ನಂಬಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವಿವಕ್ಷಿತವು. ಶ್ರೀಕೃಷ್ಣ ಹೇಳಿದಂತೆ ಕಾರ್ಯಕಾರ್ಯದ ಸಂದರ್ಭದಲ್ಲಿ ಶಾಸ್ತ್ರವನ್ನು ಪ್ರಮಾಣ ಅಂತ ಒಪ್ಪಿಕೊಳ್ಳಿ ಅಂತ ಹೇಳಿ ನಡೆದು ಪ್ರಾಮಾಣ್ಯದ ಪ್ರಮಾಣಕ್ಕೆ ಬೇರೆ ಪ್ರೂಫ್ ಬೇಕಾಗಿಲ್ಲ ಅಂತನ್ನೋ ವಿಚಾರವನ್ನು ಆಚಾರ್ಯರು ತಿಳಿಸಿ ಹೇಳಿದರು. ಟೀಕಾಕೃತ್ಪಾದರು ಬಂದ ಎಲ್ಲ ಅನೇಕ ಸಂಶಯಗಳನ್ನು ಕೂಡ ದೂರ ಮಾಡಿದರು. ಈ ವಿಚಾರಕ್ಕೆ ಉದಯನಾಚಾರ್ಯರು ಇಲ್ಲ, ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನದ ಉದಾಹರಣೆ ಕೊಟ್ಟು ಪ್ರಮಾಣ ನಮಗೆ ಯುಕ್ತಿಯಿಂದಲೇ ಗೊತ್ತಾಗ್ತದೆ, ಕೇವಲ ಸಾಕ್ಷಿಯಿಂದ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಂತನೋ ವಾದವನ್ನು ನಮ್ಮ ಎದುರಿಗಿಟ್ಟರು. ನಿನ್ನೆ ಮೊನ್ನೆ ಅದರ ಬಗ್ಗೆ ನಾವು ವಿಚಾರ ಮಾಡಿದ್ದೇವೆ. ಅವ್ರು ಹೇಳೋದೇನು ಅಂತ ತಿಳ್ಕೊಂಡಂತಂದರೆ, ಸಾಕ್ಷಿ ವೃಕ್ಷ ಅಂತ ಗ್ರಹಣ ಮಾಡ್ತದೆ, ಆದರೆ ಇದು ಮಾವಿನ ಗಿಡವೋ ಪೇರಲ ಗಿಡವೋ ಅಥವಾ ಬೇರೆ ಗಿಡವೋ ಅಂತ ಸಂಶಯ ಬರ್ತದೆ. ಸಂಶಯ ಬಂದಾಗ ಆನಂತರ ಒಂದು ವಿಶಿಷ್ಟವಾದ ಸಂವಾದ, ಯಾರೋ ಹಿರಿಯರು ಬರ್ತಾರೆ, ಹೇಳ್ತಾರಲ್ಲಪ್ಪ ಇದು ಮಾವಿನ ಗಿಡ ಅಂತ ಹೇಳ್ತಾರೆ. ಆಪ್ತೋಕ್ತತ್ವ ರೂಪವಾದ ಯುಕ್ತಿಯಿಂದಲೋ ಅಥವಾ ಪ್ರಮಾಣದ ಯುಕ್ತಿ ನಾನೇ ಹತ್ತಿರ ಹೋಗಿ ನೋಡಿ ನನ್ನ ಅನುಭವದಿಂದ ಅದನ್ನು ಮಾಡಿದಾಗಲೂ ನನಗೆ ಇದು ಮಾವಿನ ಗಿಡವೇ ಅಂತ ಅನ್ನೋದು ನಿಶ್ಚಯವಾಗ್ತದೆ. ಆದ್ದರಿಂದಾಗಿ ಸಾಕ್ಷಿ ಇದು ಸಾಕ್ಷಾತ್ತಾಗಿ ಸ್ವತಃ ಪ್ರಮಾಣವಲ್ಲ, ವೇದಗಳು ಸ್ವತಃ ಪ್ರಮಾಣವಲ್ಲ, ಅಪ್ತೋಕ್ತತ್ವಾದಿಗಳು ಬೇಕು. ಅಪೋಕ್ತತ್ವ ಇಲ್ಲದೇ ಇದ್ದದರಿಂದಾಗಿ ವೇದ ಹೇಗೆ ಪ್ರಮಾಣ ಬೇಕು? ಪರತಃ ಪ್ರಾಮಾಣ್ಯ ಇರೋದರಿಂದಾಗಿ ಯುಕ್ತಿಯಿಂದಲೇ ಅದನ್ನು ನಿರ್ಣಯ ಮಾಡಬೇಕು ಅಂತ ಹೇಳಿ ಅನ್ನುವ ವಿಚಾರವನ್ನು ನೈಯಾಯಿಕನಾಗಿರ್ತಕ್ಕಂಥ ಉದಯನಾಚಾರ್ಯರು ನಮ್ಮ ಎದುರಿಗೆ ಈ ವಿಚಾರವನ್ನು ಇಟ್ಟಾಗ ಅದು ಹೇಗೆ ಅಂತ ತಿಳ್ಕೊಂಡಂತಂದರೆ, ಅತ್ತೆ ಸೊಸೆಯ ಜಗಳ ಇದ್ದಂತೆ. ಹೇಗೆ ಮನಸ್ಸಿಗೆ ಡಾಮಿನೇಟ್ ಮಾಡಬೇಕು ಅಂತ ಇಚ್ಛೆ, ದೂಷಿತ ಮನಸ್ಸಿಗೆ, ಸ್ವಚ್ಛ ಮನಸ್ಸಿಗಲ್ಲ. ಒಂದು ಮನೆಯ ಎದುರಿಗೆ ಒಬ್ಬ ಭಿಕ್ಷುಕ ಬಂದ ಬಂದಾಕ ನನಗೆ ಅಮ್ಮ ಹಸಿವೆಯಾಗಿದೆ, ಏನಾದರೂ ರೊಟ್ಟಿ ಕೊಡಿ ಅಂತ ತಿಳ್ಕೊಂಡಂತೆ. ಮನೆಯಲ್ಲಿ ಸೊಸೆ ಒಬ್ಬಳೆ ಇದ್ಲು, ಅತ್ತೆ ಗುಡಿಗೆ ಹೋಗಿದ್ಲು. ಆವಾಗ ಸೊಸೆ ಬಂದವಳು ಹೇಳ್ತಾಳೆ, ಇವತ್ತು ಮನೆಯಲ್ಲಿ ಏನಿಲ್ಲಪ್ಪ ಕೊಡಲಿಕ್ಕೆ, ಎಲ್ಲ ಖಾಲಿಯಾಗಿದೆ, ಇನ್ನೊಂದು ದಿವಸ ಬಾಪ ಅಂತ ತಿಳ್ಕೊಂಡಂತ ಹೇಳಿ ಕಳಿಸ್ತಾಳೆ. ಅವನಾಯ್ತು, ಅಲ್ಲಿಂದ ಮುಂದೆ ಹೊರಡ್ತಾನೆ. ಅದೇ ವೇಳೆಗೆ ಎದುರಿನಿಂದ ಅತ್ತೆ ಬರ್ತಾಳೆ. ತನ್ನ ಮನೆ ಎದುರಿಗೆ ನಿಂತದ್ದು, ಅನಂತರ ಮುಂದೆ ಹೊರಟದ್ದು ನೋಡ್ತಾಳೆ. ನೋಡಿ ಆ ಭಿಕ್ಷುಕನಿಗೆ ಹೇಳ್ತಾಳೆ, ಆ ಮನೆಗೆ ಹೋಗಿದ್ದೀಯಲ್ಲ? ಹೌದು ಹೋಗಿದ್ದೆ. ಅಲ್ಲಿ ಯಾರೇನಂದ್ರು? ಅಲ್ಲಿ ಯಾರು ಹೆಣ್ಮಗಳಿದ್ಲು ಪಾಪ, ಮನೆಯಲ್ಲಿ ಏನೂ ಇಲ್ಲ ಅಂತಂದ್ರೆ ಮುಂದೆ ಹೊರಟು. ಇಲ್ಲ ಬಾ. ಆ ಭಿಕ್ಷುಕನಿಗೆ ಸ್ವಲ್ಪ ಆಶಯ ಆಯಿತು, ಏನಾದ್ರು ಇವಳಿಗೆ ಗೊತ್ತಿರಬೇಕು ಮನೆಯಲ್ಲಿ ಇದ್ದದ್ದು ಅಂತೇಳಿ ಮನೆ ತನಕ ಕರ್ಕೊಂಡು ಬಂದು, ಪಾಪ ಅವನ್ನ ಸ್ವಲ್ಪ ದೂರ ಹೋಗಿದ್ದ ಮನೆ ತನಕ ಕರ್ಕೊಂಡು ಬಂದು ಆ ನಂತರ ಹೇಳ್ತಾಳೆ, ಗೇಟ್ನ ಒಳಗೆ ಬಂದು, ಬಾ ಬಂದು ನೋಡು, ಇವತ್ತು ಮನೆಯಲ್ಲಿ ಏನೂ ಇಲ್ಲ, ನೀನು ಕೊಡ್ಲಿಕ್ಕಾಗೋದಿಲ್ಲ, ಇನ್ನೊಂದು ಸಲ ಬಾ ಅಂತ ಆಗ ಅಲ್ಲ ನಿಮ್ಮ ಸೊಸೆ ಹೇಳಿದ್ಲಲ್ಲ
ನಾನು ಮತ್ತೆ ಕರೆದು ಮತ್ತೆ ಇಲ್ಲ ಅಂತ ಯಾಕಂದ್ರಿ? ನೋಡಪ್ಪ, ಈ ಮನೆಗೆ ನಾನು ಯಜಮಾನ್ತಿ. ಮನೆಯಲ್ಲಿ ಏನಿಲ್ಲ ಅಂತ ಹೇಳಿಕ್ಕೆ ನನ್ನ ಸೊಸೆಗೆ ಏನು ಅಧಿಕಾರ ಇದೆ? ಆದ್ದರಿಂದಾಗಿ ನಾನೇ ಹೇಳಬೇಕು, ಅದಕ್ಕೋಸ್ಕರ ನೀನು ಕರೆದೆ ಇಲ್ಲ ಅಂತ ಹೇಳೋ ಸಲುವಾಗಿ ಅಂತ ಕೂಡ ಅಂತ ಹೇಳಿ. ಹಾಗೆ ದುಷ್ಟ ಅತ್ತೆಯಂತೆ ದೂಷಿತವಾದ ಮನಸ್ಸು ಯಾವಾಗಲೂ ಡೌಟ್, ಪ್ರತಿಯೊಂದರಲ್ಲೂ ಸಂಶಯ ಮಾಡ್ತದೆ. ಆದರೆ ದುಷ್ಟ ಮನಸ್ಸು ಇಲ್ಲದೇ ಇದ್ದಾಗ ಆ ಕಾಲಕ್ಕೆ ಅದೃಷ್ಟವಾಗಿರ್ತಕ್ಕಂಥ ಇಂದ್ರಿಯ ಸಾಕ್ಷಾತ್ತಾಗಿ ತಾನು ವಸ್ತುವಿನ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತದೆ. ಅದೇ ರೀತಿಯಾಗಿ ಈ ವಿಶೇಷ ಜ್ಞಾನಕ್ಕೋಸ್ಕರ ಯುಕ್ತಿ ಬೇಕು ಅಂತಂತೆಯಲ್ಲ, ಆ ತೋಟದ ಮಾಲೀಕನೇ ಇದ್ದಾನೆ, ಅವನಿಗೆ ದಿನಾಲು ಇದು ಮಾವಿನ ಗಿಡ ಸಮಸ್ಯೆ ಬರ್ತದೆ ಅವನಿಗೆ? ಇಲ್ಲ. ಅವನು ಗಿಡದ ಮೇಲೆ ಬೆಳೆಸಿದವನೇ, ಅವನು ದೂರದಿಂದಲೇ ಗಿಡ ನೋಡಿದ ಕ್ಷಣಕ್ಕೆ ಇದು ಯಾವ ಗಿಡ ಅಂತ ಹೇಳ್ತಾನೆ. ಸರಿಯಾದ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿಗಳು ವಸ್ತುವನ್ನು ನೋಡಿದ ಕ್ಷಣಕ್ಕೆ ಅದರ ಜ್ಞಾನ ಜೊತೆ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತಾನೆ. ಹೆಂಡತಿಯನ್ನು ಪ್ರೀತಿಸುವವನಿಗೆ ಇವಳು ಹೆಂಡತಿ ಅಂತ ಹೇಳೋ ಪ್ರಮಾಣ ಬೇಕಾಗಿದೆ. ಆದ್ದರಿಂದಾಗಿ ನಿನ್ನ ಪ್ರಕಾರ ಪ್ರಾಮಾಣ್ಯ ಪರತಃ ಅಂತ ಒಪ್ಪಿದರೆ ಅನವಸ್ಥಾ ಬರ್ತದೆ. ಯಾಕೆ ಅಂತಂದರೆ, ನೀನು ಹೇಳಿದ ಪ್ರಮಾಣ ಅದು ಪ್ರಮಾಣ ಅಂತಲಿಕ್ಕೆ ಏನು ಪ್ರಮಾಣ? ಅದು ಪ್ರಮಾಣ ಅಂತಲಿಕ್ಕೆ ಏನು ಪ್ರಮಾಣ? ಪ್ರತಿಯೊಂದಕ್ಕೂ ಕೂಡ ಪ್ರಾಮಾಣ್ಯಕ್ಕೆ ನೀನು ಪರತಃ ಇನ್ನೊಂದು ಪ್ರಮಾಣದ ಅವಶ್ಯಕತೆ ಬೇಡಿದರೆ ಪ್ರಮಾಣಗಳ ಸರಮಾಲೆಯೇ ಉಂಟಾಗ್ತದಪ್ಪ. ಪರಾಯಣ ಸನ್ಮಾನ ಉಂಟಾದಾಗ ಅದಕ್ಕೆ ಅನವಸ್ಥಾ ಅಂತಕೊಂಡು ದೋಷ ಬರ್ತದೆ. ಎಲ್ಲಿಯಾದರೂ ಒಂದು ಕಡೆ ನಿಲ್ಲಬೇಕಲ್ಲ. ಇದು ಮಾವಿನ ಗಿಡ ಅಂತ ಯಾರು ಹೇಳಿದರು? ನನ್ನ ಅಣ್ಣ ಹೇಳಿದ. ನೀನು ನನ್ನ ಹೇಳಿದ್ದಕ್ಕೆ ಪ್ರಮಾಣ ಏನು? ಇಲ್ಲ, ನಮ್ಮಪ್ಪ ನಮ್ಮ ಅಣ್ಣನಿಗೆ ಹೇಳಿದ್ದ. ನಿಮ್ಮಪ್ಪ ಹೇಳಿದ ಪ್ರಮಾಣ ಏನು? ಈ ತೋಟದವನು ಹೇಳಿದ್ದ. ಅವನಿಗೆ ಸರಿಯಾದ ಬುದ್ಧಿ ಇದೆ ಅಂತಕೊಂಡಂತೆ ಏನು ಪ್ರಮಾಣ? ಎಲ್ಲಾದರೂ ಒಂದು ಕಡೆ ನಿಲ್ಲಬೇಕಲ್ಲ. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾ ಕೂತ್ಕೊಂಡೆ ಆ ನಂತರ ನಮ್ಮ ಯಾವ ವ್ಯವಹಾರವೂ ನಡೆಯುವುದಿಲ್ಲ. ತರ್ಕದ ಮೇಲೆ ತರ್ಕ ಮಾಡಲಿಕ್ಕೆ ಬರ್ತದೆ, ಇಲ್ಲ ಅಂತಿಲ್ಲ. ಆದರೆ ಬರೀ ತರ್ಕ ಅದು ಅತ್ಯಂತ ವ್ಯಭಿಚಾರ. ನೆನಪಿಟ್ಟು, ಬರೀ ತರ್ಕ ಅತ್ಯಂತ ವ್ಯಭಿಚಾರಿ ಆಗಿರ್ತಕ್ಕಂಥ. ಪ್ರತ್ಯಕ್ಷ ಮತ್ತು ಆಗಮಗಳಲ್ಲಿ ನಾವು ಪ್ರಮಾಣ ಮಾಡ್ತೇವೆ. ಯಾವಾಗ ನಾವು ಲಾಜಿಕ್ಕಿಗೆ ಬರ್ತೇವೆ ಆಗ ಮನಸ್ಸಲ್ಲಿರ್ತಕ್ಕಂಥ ಸಮಸ್ಯೆ ಕ್ಲಿಯರ್ ಮಾಡೋದಕ್ಕೋಸ್ಕರ ಆಚಾರ್ಯ ಬಹಳ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ನಾವು ಕೂಡ ಹೊಸದಾಗಿ ಪುಸ್ತಕಗಳನ್ನು ಓದುವಾಗ ಸೈಂಟಿಫಿಕ್ ರೀಸನ್ ಹೌದು, ಸೈಂಟಿಫಿಕ್ ರೀಸನ್ ಎಲ್ಲೇ ಸಂಶಯವಿದ್ದ. ಆದರೆ ಪ್ರತ್ಯಕ್ಷದ ವಿಷಯದಲ್ಲಿ, ಹಿರಿಯರ ಪ್ರಾಮಾಣ್ಯದ ವಿಷಯದಲ್ಲಿ ನಿಶ್ಚಿತ ಇದ್ದಾಗ ಆ ಕಾಲದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ತರ್ಕ ಬೇಕೇ ಆಗಿಲ್ಲ. ತರ್ಕ ಶುದ್ಧವಾಗಬೇಕಾಗಿದ್ದರೂ ಅದಕ್ಕೆ ಪ್ರತ್ಯಕ್ಷ ಅಥವಾ ಆಗಮಗಳ ಸಹಾಯ ಬೇಕಾಗ್ತದೆ. ಅನೇಕ ಸಲ ಪ್ರವಚನದಲ್ಲಿ ನಿಮಗೆ ನಾನು ತಿಳಿಸಿ ಹೇಳಿದ್ದೆ. ಆದ್ದರಿಂದಾಗಿ ವಿಶೇಷ ಜ್ಞಾನ, ಸಾಮಾನ್ಯ ಜ್ಞಾನಿಗೆ ವಿಶೇಷ ಜ್ಞಾನದ ಜಿಜ್ಞಾಸೆ ಉಂಟಾಗ್ತದೆ. ಇಲ್ಲದೆ ಇದ್ದರೆ ಅವನಿಗೆ ಪರತಃ ಪ್ರಮಾಣ ಬೇಕಾಗಿಲ್ಲ, ಸ್ವತಃ ಪ್ರಮಾಣವೇ ಅತ್ಯಂತ ಶ್ರೇಷ್ಠ ಅಂಥೇಳಿ ಪರತಃ ಪ್ರಮಾಣ ಅಂತಕ್ಕಂಥ ಉದಯನನಿಗೆ ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರು ಅವನಿಗೆ ಉತ್ತರವನ್ನು ಕೊಟ್ಟಿದ್ದಾರೆ.
ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ. ಅನೃತ ಪುನರುಕ್ತ ವ್ಯಾಘಾತಾದಿ ಅನುಸಂಧಾನ ರೂಪ ಬುದ್ಧಿದೋಷರಹಿತಾನಾಂ ಪುಂಸಾಂ ಸ್ವತಃ ಏವ ಯುಕ್ತ್ಯಪೇಕ್ಷಾಂ ವಿನೈವ ಪ್ರಾಮಾಣ್ಯಂ ಸಿದ್ಧಂ ಪ್ರಾಮಾಣ್ಯ ಜ್ಞಪ್ತಿ ಸಿದ್ಧಂ ಇತಿ ಅನುಭವ ಸಿದ್ಧಂ. ಆದ್ದರಿಂದಾಗಿ ಪ್ರಾಮಾಣ್ಯ ಸ್ವತಃ ಅಂತ ಅನ್ನೋದೇ ಇದು ಸರಿಯಾಗಿರ್ತಕ್ಕಂಥ ವಿಧಾನ. ಆದರೆ ಅವನು ಮತ್ತೆ ಪುನಃ ಸಮಸ್ಯೆ ಮಾಡಿ, ಅಂದರೆ ಎಷ್ಟು ಶಾಸ್ತ್ರದಲ್ಲಿ ದೀರ್ಘವಾದ ವಿಚಾರವನ್ನು ಮಾಡ್ತಾರೆ. ನೀವೇನು ಹೇಳಿದ್ರಿ, ಆನೆಗೆ ನಡೆಯುವ ಸ್ವತಃ ಸಾಮರ್ಥ್ಯ ಇದೆ, ಆದರೆ ಮುಳ್ಳಿನ ಕಂಟಿ ಬಂತು, ಮುಂದೆ ಅದು ನಡೆಯಲಿಕ್ಕಾಗಲಿಲ್ಲ. ಮುಳ್ಳಿನ ಕಂಟಿಯನ್ನು ಸರಿಸಿದ ಮೇಲೆ ಮುಂದೆ ನಡೀತಾ ಹೋಯಿತು ಅನ್ನೋ ಉದಾಹರಣೆಯನ್ನು ಕೊಟ್ಟರೆ. ಅದೇ ರೀತಿಯಾಗಿ ಪ್ರಮಾಣದ ವಿಷಯದಲ್ಲಿ ಸಾಕ್ಷಿ ಪ್ರಮಾಣ ಸ್ವೀಕಾರ ಮಾಡ್ತಾರೆ. ಯಾಕಪ್ಪ ಇದನ್ನು ಪ್ರಮಾಣ ನಂಬಬೇಕು ಅಂತ ಅನ್ನೋ ಸಂಶಯ ಮನಸ್ಸು ವ್ಯಕ್ತಪಡಿಸ್ತದೆ. ಅದಕ್ಕೋಸ್ಕರ ಯುಕ್ತಿಗಳನ್ನು ಹೇಳಿ ಆಗ ಆ ದೋಷ ಅಡೆತಡೆ ದೂರವಾದ ಮೇಲೆ ಮನಸ್ಸು ಸಾಕ್ಷೀಂದ್ರಿಯ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತದೆ. ಈ ಅಡೆತಡೆಗಳ ನಿವಾರಣೆಗೆ ಸಂವಾದ ಅಂತ ಕರೀತಾರೆ. ಸಂವಾದ ಅಂತಂದ್ರೇನು? ಯುಕ್ತಿ ಅನುಸಂಧಾನದಿಂದ ನಿರ್ಧಾರ ಮಾಡುವಿಕೆ. ಮತ್ತು ಯುಕ್ತಾನುಸಂಧಾನ ಬೇಕು ಅಂತಂದಮೇಲೆ ಪರತ ಪ್ರಾಮಾಣ್ಯ ಆಗಲಿಲ್ಲ ಅಂದರೆ ಅನ್ವಯ ವ್ಯತಿರೇಕದಿಂದ ಅದನ್ನು ಹೇಳಿಕ್ಕೆ ಬರ್ತದಲ್ಲ. ಸಂವಾದವಿದ್ದಾಗ ಪ್ರಾಮಾಣ್ಯ ಜ್ಞಾನ, ಸಂವಾದವಿಲ್ಲದೆ ಇದ್ದಾಗ ಪ್ರಾಮಾಣ್ಯ ಜ್ಞಾನ ಇಲ್ಲ. ಮುಳ್ಳಿನ ಕಂಟಿ ತೆಗೆದರೆ ಮಾತ್ರ ಆನೆಗೆ ಹೋಗಲಿಕ್ಕೆ ಬರ್ತಾರೆ. ಮುಳ್ಳಿನ ಕಂಟೆ ತೆಗೆಯದೇ ಇದ್ದರೆ ಆನೆಗೆ ಮುಂದೆ ಹೋಗ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಪ್ರಾಮಾಣ್ಯ ಜ್ಞಾನಕ್ಕೆ ಮುಳ್ಳಿನ ಕಂಟೆಯನ್ನು ತೆಗೆದು, ಮುಳ್ಳಿನ ಕಂಟೆ ಇಲ್ಲದೇ ಇರಬೇಕೆ ಅಥವಾ ಮುಳ್ಳಿನ ಕಂಟೆಯನ್ನು ತೆಗೆಯಬೇಕೆ, ಇದು ಈ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯ ಬೇಕಾಯಿತು. ಅದರಿಂದ ಪ್ರಾಮಾಣ್ಯಕ್ಕೆ ಸಹಾಯ ಬೇಕಾದಾಗ ಅದು ಪರತ ಪ್ರಾಮಾಣ್ಯ ಆಗಲಿಲ್ಲೇನು ಅಂತ ಅವನು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಆಚಾರ್ಯ ಉತ್ತರ ಕೊಡ್ತಾರೆ. ಇಲ್ಲಿ ನಿನ್ನ ಅನುಭವ ಏನು ಹೇಳ್ತದೆ ಹೇಳು, ತರ್ಕ ಬಿಡು. ಅನ್ವಯ ವ್ಯತಿರೇಕಗಳನ್ನೇ ಇಟ್ಟುಕೊಂಡು ಪ್ರಾಮಾಣ್ಯದ ಜ್ಞಾನ ನಿಶ್ಚಯ ಆ ತರ್ಕಕ್ಕಾಯಿತು, ಸಾಕ್ಷಿಗಾಯಿತು. ಪ್ರಾಮಾಣ್ಯದ ನಿಶ್ಚಯ ಸಾಕ್ಷಿಗೆ ಸ್ವತಃ ಪ್ರಮಾಣ, ಅಂದರೆ ಸಾಕ್ಷಿಗೆ ಪ್ರಾಮಾಣ್ಯ ಜ್ಞಾನವನ್ನು ಸ್ವೀಕರಿಸುವ ಜೊತೆಯಲ್ಲಿ ಅಷ್ಟೇ ಸಾಮಗ್ರಿಯಿಂದ, ಅಂದರೆ ಮನಸ್ಸು ಸಾಕ್ಷಿ ಇಂದ್ರಿಯ ಸಹಿತವಾದ ಇಂದ್ರಿಯ ಅಧಿಕರಣದಿಂದ ಕೂಡಿದ ಅಲ್ಲ, ಮನಸ್ಸು ಅಧಿಕರಣದಿಂದ ಕೂಡಿದ ಇಂದ್ರಿಯ ಸಾಕ್ಷಿಯಿಂದ ಪ್ರಾಮಾಣ್ಯ ಜ್ಞಾನವಾಗ್ತದೆ. ಸಂಶಯವಿದ್ದಾಗ ಮಾತ್ರ ಯುಕ್ತಿ ಅನುಸಂಧಾನ ಬೇಕಾಗ್ತದೆ. ಆದರೆ ಸಂಶಯ ಯಾವಾಗಲೂ ಇರೋದಿಲ್ಲ. ಇಲ್ಲ, ಮನುಷ್ಯನಿಗಿನ್ನೂ
ಅನಭ್ಯಾಸ ಅನಭ್ಯಾಸ ದಶ ಇದೆ. ಅವನಿಗೆ ಇನ್ನೂ ಹೆಚ್ಚು ಅನುಭವ ಇಲ್ಲ. ಅನುಭವ ಇಲ್ಲದೆ ಇರ್ತಕ್ಕಂಥವನಿಗೆ ಸಂಶಯ ಬಂದೇ ಬರ್ತದಲ್ಲ. ಸಂಶಯ ನಿವಾರಣೆ ಮಾಡೋದು ಅತ್ಯಂತ ಅವಶ್ಯಕವಾಗೇ ಆಗ್ತದೆ. ಅವನಿಗೆ ಬುದ್ಧಿದೋಷ ಇಲ್ಲ, ಅವನ ಮನಸ್ಸಿನಲ್ಲಿ ಇದು ಸಂಶಯ ಇಲ್ಲ. ಆದರೆ ನಿಶ್ಚಿತವಾದಂಥ ತಿಳುವಳಿಕೆ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವನಿಗೆ ಯುಕ್ತಾನುಸಂಧಾನ ಬೇಕಾಗ್ತದಲ್ಲ. ಅದಕ್ಕೋಸ್ಕರ ಪ್ರಾಮಾಣ್ಯ ಜ್ಞಾನಕ್ಕೆ ಯುಕ್ತಾನುಸಂಧಾನ ಯಾಕೆ ಬೇಕಾಗಿಲ್ಲ ಅಂತ ಯಾಕಂತೀರಿ ಅಂತನ್ನೋ ಸಂದರ್ಭದಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಅನಭ್ಯಾಸ ಅನ್ನೋದೇ ಒಂದು ಮನಸ್ಸಿನ ದೋಷ. ಬುದ್ಧಿ ದೋಷಾವಾಭೇಪಿ ಅನಭ್ಯಾಸ ದಶಾಪನ್ನಸ್ಯ ಧ್ಯಾನ ಪ್ರಾಮಾಣ್ಯಸ್ಯಾಪಿ ನಿಷ್ಕಂಪಸ್ಯೇವ ಪ್ರತೀಯಮಾನತ್ವಾತ್. ಅನಭ್ಯಾಸ ದಶ ಅಂತ ಹೇಳಿದ್ಯಾ, ಅಥವಾ ತಿಳುವಳಿಕೆ ಕಡಿಮೆ ಇದ್ದವನು ಅಂತ ಹೇಳ್ತೀಯ? ನಿನ್ನ ಮಾತು ಸ್ವಲ್ಪ ವಿಚಿತ್ರ ಇದೆ. ಮಕ್ಕಳು ಹೇಳಿದ್ದನ್ನು ನಂಬ್ತಾರೆ, ಮಕ್ಕಳು ಕ್ವಶನ್ ಮಾಡೋದು. ಅನಭ್ಯಾಸ ದಶಾದಲ್ಲಿ ಹಿರಿಯರ ಮಾತಿನ ಮನೆಗೆ ವಿಶ್ವಾಸ ಇರುವುದರಿಂದಾಗಿ ಮಕ್ಕಳು ಹೇಳಿದ್ದನ್ನು ನಂಬಿಡ್ತಾರೆ, ಒಪ್ತಾರೆ. ತಿಳುವಳಿಕೆ ಇದ್ದವರಂತೂ ಒಪ್ಪಿ ಹೋಗ್ತಾರೆ. ಅದಕ್ಕೋಸ್ಕರ ಒಂದು ಸುಭಾಷಿತ ಇದೆ. ಸುಭಾಷಿತ ಏನು ಅಂತ ತಿಳ್ಕೊಂಡು ಅಂತಂದ್ರೆ, ವಿದ್ವಾಂಸರನ್ನು ಅಜ್ಞರನ್ನು ಅಜ್ಞ ಸುಖಮಾರಾಧ್ಯ ಸುಖಮಾರಾಧ್ಯಶ್ಚ ವಿದ್ವಾಂಸ. ಏಕೆ ವಿದ್ವಾಂಸರಿಗೆ ಪ್ರಮಾಣ ಅಂತ ಹೇಳಿದ ಕ್ಷಣಕ್ಕೇನೆ ಅವರು ಪ್ರಮಾಣ ಸ್ವೀಕಾರ ಮಾಡ್ತಾರೆ. ಅಜ್ಞರಿಗೆ ಅವ್ನು ನನಗೇನು ಗೊತ್ತಿಲ್ಲಪ್ಪ, ನೀವು ಹೇಳ್ದಂಗೆ ಕೇಳ್ತೀನಿ ಬಂದಿರತಕ್ಕಂಥವನಿಗೂ ಮನಸ್ಸನ್ನು ಒಪ್ಪಿಸಬಹುದು. ಅಜ್ಞ ಸುಖಮಾರಾಧ್ಯ ಸುಖತರ ಮಾರಾಧ್ಯ ವಿಶೇಷಜ್ಞ ಜ್ಞಾನಲವ ದುರ್ದ್ವಿಧಂ ನರನ್ ಬ್ರಹ್ಮಾಪಿ ನರಂಜಯತಿ. ಮಹಾಭಾರತ ಶ್ಲೋಕ ಇದು. ಮಹಾಭಾರತ ಶ್ಲೋಕ ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ನಮ್ಗೆ ಗೊತ್ತಿಲ್ಲಪ್ಪ, ನೀವು ಹೇಳಿದ್ದನ್ನು ನಂಬ್ತೀವಿ ಅಂತ ಬಂದು ಕೂತ್ಕೊಂಡು ಅವನಿಗೆ ನಂಬಿಸುವುದು ಭಾಳ ಸುಲಭ, ಅವನಿಗೆ ಪ್ರಾಮಾಣ್ಯ ಜ್ಞಾನ ಮಾಡಿಕೊಡೋದು ಭಾಳ ಸುಲಭ. ವಿಶೇಷಜ್ಞನಿಗೆ ವೇದ ಪ್ರಮಾಣದ ಕ್ಷಣಕ್ಕೆ ಅವನು ಗೊತ್ತಿರ್ತದೆ, ನಂಬಿಡ್ತಾನೆ. ನನಗೆ ಎಲ್ಲ ಗೊತ್ತಿದೆ ಅಂತಿಕೊಂಡಂತನ್ನು ಅರ್ಧಮರ್ಧ ಜ್ಞಾನಿ ಏನಾಗಿರ್ತಾನೆ. ಅರ್ಧಮರ್ಧ ಜ್ಞಾನಿಯನ್ನು ಒಪ್ಪಿಸುವುದು ಬ್ರಹ್ಮನಿಗೂ ಸಾಧ್ಯವಿಲ್ಲ. ಒಂದು ತರ್ಕಗಳ ಮೇಲೆ ಕುತರ್ಕ ಮಾಡ್ತಾ ಹೋಗ್ತಾರೆ ಅಂತ. ಆದ್ದರಿಂದಾಗಿ ಅನಭ್ಯಾಸ ದಶದಲ್ಲಿ ಸಂಶಯ ಇರ್ತದೆ ಅಂತ ಹೇಳಬೇಡ. ಅಲ್ಲಿಯೂ ನಿಷ್ಕಂಪ ಪ್ರವೃತ್ತಿ ಇದೆ, ಜ್ಞಾನಿಗಳಲ್ಲಂತೂ ನಿಷ್ಕಂಪ ಪ್ರವೃತ್ತಿ ಇದೆ. ಆದರೆ ಮನಸ್ಸು ಅಥವಾ ಬುದ್ಧಿದೋಷಯುಕ್ತನಾದ ವ್ಯಕ್ತಿಗೆ ಮಾತ್ರ ನಿಷ್ಕಂಪ ಪ್ರವೃತ್ತಿ ಇಲ್ಲ. ಅವನ ಸಾಕ್ಷಿ ಆ ಸಂಶಯ ಹೋಗುವವರೆಗೂ ತಟಸ್ಥವಾಗಿದ್ದು ಆನಂತರ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತದೆ. ಆದ್ದರಿಂದಾಗಿ ಪ್ರತಿಯೊಂದು ವೇಳೆಗೆ ಅಡೆತಡೆಗಳನ್ನು ದೂರ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇಲ್ಲ. ಸಂವಾದ ಪ್ರತಿಯೊಂದಕ್ಕೂ ಬೇಕಾಗಿಲ್ಲ. ಬುದ್ಧಿದೋಷ ಇದ್ದಾಗ ಮಾತ್ರ ಸಂವಾದದ ಅವಶ್ಯಕತೆ ಇದೆ. ಅದು ಇಲ್ಲದೇ ಇದ್ದಾಗ ಯಾವ ಸಾಮಗ್ರಿ ಅಂದರೆ ಇಂದ್ರಿಯ ಮನಸ್ಸು ಸಹಕೃತವಾದ ಇಂದ್ರಿಯ ಮತ್ತು ಸಾಕ್ಷಿಗಳಿಂದ ವಸ್ತುವಿನ ಜ್ಞಾನವಾಗುವುದರ ಜೊತೆಗೆ ಅದರ ಪ್ರಾಮಾಣ್ಯದ ಜ್ಞಾನವೂ ಕೂಡ ನಮಗಾಗ್ತದೆ. ನೋಡಿ, ತತ್ವಜ್ಞಾನ ಅಂದರೆ ಸೈಕಾಲಜಿ ಹೇಗಿದೆ.
ಮನಸ್ಸು ಬುದ್ಧಿಯ ಬಗ್ಗೆ ತತ್ವಜ್ಞಾನದಲ್ಲಿ ಎಷ್ಟು ವಿಚಾರ ಮಾಡಿದ್ದಾರೆ. ಜ್ಞಾನೇಂದ್ರಿಯಗಳ ಬಗ್ಗೆ, ಕರ್ಮೇಂದ್ರಿಯಗಳ ಬಗ್ಗೆ, ಅವುಗಳ ಸಂದರ್ಭದ ಬಗ್ಗೆ, ಅಜ್ಞಾನದ ಬಗ್ಗೆ, ಮನಸ್ಸು, ಚಿತ್ತ, ಅಹಂಕಾರ ಇವುಗಳ ಬಗ್ಗೆ, ತತ್ವಜ್ಞಾನದಲ್ಲಿ ಇವುಗಳ ಬಗ್ಗೆ ವಿಸ್ತಾರವಾದ ವಿಚಾರ ಸಿಗ್ತದೆ. ಆದ್ದರಿಂದಾಗಿ ಪ್ರಾಮಾಣ್ಯ ಪರತಃ ಅಂತಿಕೊಂಡಂತಂದರೆ ನೋಡಪ್ಪ, ಅನವಸ್ಥಾ ನಿಶ್ಚಿತ. ಉದಯನ ವಿಚಾರ ಮಾಡ್ತಾನೆ, ಇವ್ರು ನಮಗೆ ಅನವಸ್ಥಾ ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನು ಹೇಗಾದರೂ ನಿವಾರಣೆ ಮಾಡಬೇಕು, ಹೇಗಾದ್ರೂ ನಿವಾರಣೆ ಮಾಡಿ. ಅದಕ್ಕೆ ಅವನು ಹೇಳ್ತಾನೆ, ಸ್ಯಾದೇ ತತ ಜಲಾದಿ ಜ್ಞಾನೇ ಜಾತೆ ಸತಿ. ಒಬ್ಬನಿಗೆ ಇದು ನೀರು ಅಂತಿಕೊಂಡಂತೇಳಿ ಗೊತ್ತಾಯ್ತು. ಯಾವನಿಗೆ ಈ ನೀರು ಹೌದೋ ಇಲ್ಲೊಂದು ಸಂಶಯ ಇದೆ, ಅಂಥವನಿಗೆ ಸಂಶಯ ದೂರ ಮಾಡೋದಕ್ಕೋಸ್ಕರ ಪ್ರಮಾಣಾಂತರ, ಬೇರೆ ಪ್ರಮಾಣ, ಅದನ್ನು ನಿಶ್ಚಯಿಸಬೇಕಾಗಿರ್ತಕ್ಕಂಥ ಪ್ರಮಾಣದ ಅವಶ್ಯಕತೆ ಅವನಿಗೆ ಬೀಳ್ತದೆ. ಆದರೆ ಯಾವನಿಗೆ ಪ್ರಾಮಾಣ್ಯದಲ್ಲಿ ಶಂಕಾನೇ ಹುಟ್ಟೋದಿಲ್ಲ, ತತ್ರ ಪ್ರಮಾಣಾಂತರ ಸಂವಾದೋಪಿ ನಾಪೇಕ್ಷತೆ, ಅಲ್ಲಿ ಪ್ರಮಾಣಾಂತರ ಸಂವಾದ ಬೇಕಾಗಿಲ್ಲ ಅಂತ ತಿಳ್ಕೊಂಡು ನೀವೇನು ಹೇಳಿದ್ರಿ. ಹೀಗೆ ಹೇಳಿದರೂ ಕೂಡ ಅನವಸ್ಥ ಬರೋದಿಲ್ಲ. ಅನವಸ್ಥ ಯಾಕೆ ಬರಬೇಕು? ಪ್ರಮಾಣಾಂತರ ಬಯಸಿದಾಗ ಯಾವನಿಗೆ ಪ್ರಾಮಾಣ್ಯ ಶಂಕ ಇದೆ ಅಲ್ಲಿ ಪರತಃ ಪ್ರಾಮಾಣ್ಯ ಬೇಕು ಅಂತ ನಾವು ಹೇಳಿದ್ದೇವೆ. ಯಾವನಿಗೆ ಶಂಕ ಇಲ್ಲ, ಪರತಃ ಪ್ರಾಮಾಣ್ಯ ಬೇಕಾಗಿಲ್ಲ ಅಂತ ನಾವು ಹೇಳ್ತೇವೆ. ಈಗ ಒಂದು ಉದಾಹರಣೆ, ಬಾಯಾರಿಕೆ ಆಗಿದೆ, ನೀರು ಕುಡಿಬೇಕು ಅಂತ ಅವನಿಗೆ ಇಚ್ಛೆ ಆಗಿದೆ. ನೀರು ಕುಡಿಬೇಕು ಅಂತಕೊಂಡು ಹೊರಟ, ತನ್ನ ಮನೆಯಲ್ಲಿರ್ತಕ್ಕಂಥ ವಾಟರ್ ಪ್ಯೂರ್ ಕಡೆ ಹೋದ. ಆ ನಂತರ ನೀರು ತಗೊಂಡು ಬಂದ, ನೀರನ್ನು ಕುಡಿದ. ಆಗ ಅವನ ಬಾಯಾರಿಕೆ ದೂರ ಆಯಿತು. ದೂರಾದ ಕ್ಷಣಕ್ಕೆ ತೃಪ್ತಿ ಆಯಿತು. ತೃಪ್ತಿಯಾದ ಕ್ಷಣಕ್ಕೇನೆ ಬಾಯಾರಿಕೆಯ ದುಃಖ ಹೊರಟೋಯ್ತು. ಸುಖದ ಅನುಭವ ಬಂತು. ಅವನಿಗೆ ಜಲಜ್ಞಾನದ ವಿಷಯದಲ್ಲಿ ಸಂಶಯ ಇಲ್ಲ. ಆದರೆ ಮಧ್ಯದಲ್ಲಿ ಅವನಿಗೆ ನೀರು ತಗೊಂಡು ಕುಡಿದು, ಆ ಕುಡಿದ ನಂತರ ಅನುಭವ ಬಂದ ಮೇಲೆ ಅದರ ಪ್ರಾಮಾಣ್ಯ ಜ್ಞಾನ ಏನಾಯಿತು? ಆ ನೀರನ್ನು ಕುಡಿಯುವಿಕೆ, ತೃಪ್ತಿಯಾಗುವಿಕೆ, ಇವೆಲ್ಲ ಸಾಕ್ಷಿಯಿಂದ ಬೇರೆಯಾಗಿರ್ತಕ್ಕಂಥ ಅವನು ಅನುಭವಿಸಿದ ಬೇರೆ ಪ್ರಮಾಣಗಳಲ್ಲೇನು? ನೀರು ಅಂತ ಜ್ಞಾನ ಆದಮೇಲೆ ಇದು ಪ್ರಮಾಣ ನೀರು, ಇದನ್ನು ಕುಡಿದ್ರೆ ನೀ ಬಾಯಾರಿಕೆ ಹೋಗ್ತದೆ ಅಂತ ತಿಳಿದ ಕ್ಷಣಕ್ಕೆ ಬಾಯಾರಿಕೆ ಹೋಗ್ತದೆಯಾ? ಕುಡಿದ ಮೇಲೆ ಪಿಪಾಸಾ ನಿವೃತ್ತಿ ರೂಪವಾದಂತಹ ಅನುಭವ ಬಂದ ಮೇಲೆ ಆಗ ಅವನಿಗೆ ಜಲಂ ಪಿಪಾಸಾ ನಿವೃತ್ತಿ ಕಾರಣಂ ಅಂತನ್ನುವ ಅನುಭವ ಚೆನ್ನಾಗಿ ಬಂದ ಮೇಲೆ ಆಗ ಅವನಿಗೆ ತೃಪ್ತಿ ಆಗ್ತದೆ. ಆಗ ನನಗೆ ಸುಖ ಆಗಿದೆ, ನನಗೆ ಸುಖ ಆಗಿದೆ, ನನಗೆ ದುಃಖ ಆಗಿದೆ ಅಂತ ಅನ್ನೋದಕ್ಕೋಸ್ಕರ ಬೇರೆ ಪ್ರಮಾಣ ಬೇಕಾಗಿಲ್ಲ. ಆದರೆ ತೃಷಾನಿವೃತ್ತಿಕಾರಕಂ ಜಲಂ, ಅದರ ಪ್ರಾಮಾಣ್ಯದ ವಿಷಯದಲ್ಲಿ ಅದಕ್ಕೆ ಅವನಿಗೆ ನೀರು ಕುಡಿಯುವಿಕೆ ಇತ್ಯಾದಿ
ಅನೇಕ ರೀತಿಯಾದಂಥ ಕ್ರಿಯೆಗಳು ಬೇಕಾಯಿತು, ಅವಾಂತರ ಕ್ರಿಯೆಗಳು. ಆದ್ದರಿಂದಾಗಿ ಪ್ರಾಮಾಣ್ಯಂ ಪರತಃ ಅಂತಂದ್ರೆ ಏನು ತಪ್ಪಾಗ್ತದೆ? ಅವನಿಗೆ ನೀರ ಪ್ರವೃತ್ತಿ, ನೀರನ್ನು ಕುಡಿಯುವಿಕೆ, ಬಾಯಾರಿಕೆ ನಿವೃತ್ತಿ ಇತ್ಯಾದಿ ಅನೇಕ ಅನುಭವಗಳ ನಂತರ ಆಗುವ ಜಲದ ವಿಷಯದ ಪ್ರಾಮಾಣ್ಯ ಜ್ಞಾನ, ಇದು ಪ್ರಾಮಾಣ್ಯ ಜ್ಞಾನ ಅಲ್ಲೇನು? ಹೌದೇ ಹೌದು. ಆದ್ದರಿಂದಾಗಿ ಪ್ರಾಮಾಣ್ಯ ಜ್ಞಾನ ಪ್ರಾಮಾಣ್ಯ ಶಂಕಾ ನಿವೃತ್ತೆ, ಅದಕ್ಕೋಸ್ಕರ ಪ್ರಾಮಾಣ್ಯ ಶಂಕಾ ನಿವೃತ್ತಿಗೋಸ್ಕರ ಯುಕ್ತಿ ಅಪೇಕ್ಷೆ ಬೇಕೇ ಬೇಕಲ್ಲೇನು? ನೀವು ಕೂಡ ಯುಕ್ತಿಯನ್ನು ಅಪೇಕ್ಷೆ ಮಾಡೋದಿಲ್ಲೇನು? ಪ್ರತಿಯೊಂದು ಕಡೆಯಲ್ಲಿ ಪರೀಕ್ಷೆ ಬೇಕೇ ಬೇಕಲ್ಲ? ಅಷ್ಟೇ ಅಲ್ಲ, ನಿಮ್ಮ ಅನುವ್ಯಾಖ್ಯಾನದಲ್ಲಿ, ನಿಮ್ಮ ಮಧ್ವಾಚಾರ ಅನುವ್ಯಾಖ್ಯಾನದಲ್ಲಿಯೂ ಕೂಡ ಉಕ್ತಂಚ ಪರೀಕ್ಷಾ ಅನವಸ್ಥಾ ಸ್ಯಾತ್ ಸಾಕ್ಷಿ ಸಿದ್ಧೇತ್ ಸಂಶಯಾತ್, ಸಾಕ್ಷಿಯಿಂದ ಪ್ರಾಮಾಣ್ಯ ನಿಸ್ಸಂಶಯವಾಗೋಕ್ಕಿಂತ ಮೊದಲು ಇದು ಪ್ರಮಾಣ ಅಲ್ಲವಂತ ಯುಕ್ತನುಸಂಧಾನ ಮಾಡುವುದು ನ ಅನವಸ್ಥಾ ಅಂತ ಅಲ್ಲಿ ಹೇಳಾರಲ್ಲ. ಅಲ್ಲಿ ಆ ರೀತಿಯಾಗಿ ಹೇಳಿದ್ದರಿಂದಾಗಿ ನೀವು ಪ್ರಾಮಾಣ್ಯ ಪರತಃ ಅಂತ ತಿಳ್ಕೊಂಡಂತಂದರೆ ಅನವಸ್ಥಾ ಬರ್ತದೆ ಅಂತ ತಿಳ್ಕೊಂಡಂತ ಹೇಳ್ತೀರಲ್ಲ, ನಿಮ್ಮ ಆಚಾರ್ಯರ ಅನುವ್ಯಾಖ್ಯಾನದ ಮಾತಿನ ವಿರುದ್ಧವಾಗಲಿಲ್ಲೇನಿದು? ನ ಪರೀಕ್ಷಾ ಅನವಸ್ಥಾ ಸ್ಯಾತ್ ಸಾಕ್ಷಿ ಸಿದ್ಧೇತ್ವ ಸಂಶಯಾತ್, ಸಾಕ್ಷಿಯಿಂದ ಸಿದ್ಧವಾದ ವಿಷಯದಲ್ಲಿ ಸಂದೇಹವಿಲ್ಲದೇ ಇದ್ದದ್ದರಿಂದಾಗಿ ಅಲ್ಲಿ ಪರೀಕ್ಷಾ ಅನವಸ್ಥಾ ಇಲ್ಲ. ಅದಕ್ಕೋಸ್ಕರ ಅಪ್ರಾಮಾಣ್ಯ ಶಂಕೆಯನ್ನು ನಿವಾರಿಸುವುದಕ್ಕೋಸ್ಕರ ಸಂವಾದ ಬೇಕು. ಆ ಸಂವಾದದಿಂದ ಅದು ಸಂವಾದ ಬೇಕು ಅಂದ ಕ್ಷಣಕ್ಕೇನೆ ಅದು ಅನವಸ್ಥೆ ಹೇಗಾಗ್ತದೆ? ಅನವಸ್ಥೆ ಆಗೋದಿಲ್ಲಲ್ಲ ಅಂತ ಅನ್ನುವ ಅವನೇನು ಹೇಳ್ದ ಅಂತ ತಿಳ್ಕೊಂಡಂತಂದರೆ, ಪ್ರಾಮಾಣ್ಯ ನಿಶ್ಚಯಕ್ಕೆ ಆಕಾಂಕ್ಷೆ ಬೇಕು ಅಂತ ತಿಳ್ಕೊಂಡಂತ. ಆಕಾಂಕ್ಷ ಅಂತ ತಿಳ್ಕೊಂಡಂತಂದ್ರೆ ಜಿಜ್ಞಾಸ ಅಂತ ಅರ್ಥ. ಇದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ಅನುವ್ಯಾಖ್ಯಾನದಲ್ಲಿ ನಾವು ಹೇಳಿದ್ದೀವಲ್ಲ, ಶಂಕಾ ನಿವಾರಣೆಗೆ ಮಾಡುವ ಯುಕ್ತಿ ಅನುಸಂಧಾನ, ಶಂಕಾ ನಿವಾರಣೆಗೆ ಮಾಡ್ತಕ್ಕಂಥ ಪರೀಕ್ಷಾ ಯುಕ್ತಿಯ ಆಶ್ರಯ ಅಂತ ಮಾಡೋದು, ಇದು ಅನವಸ್ಥಾ ಅಲ್ಲ ಅಂತ ತಿಳ್ಕೊಂಡು ಹೇಳಿ ನಾವು ಹೇಳಿದ್ದು ನಿಜ. ಯಾಕೆ? ಸಂಕಾಂತನ್ನು ಸಂದೇಹವು ಇದು ಬುದ್ಧಿದೋಷ. ಆದರೆ ಬುದ್ಧಿದೋಷ ಇಲ್ಲದವನಿಗೆ ಈ ಪರೀಕ್ಷಾ ಯುಕ್ತಿ ಅನುಸಂಧಾನ ಬೇಕಾಗಿಲ್ಲ. ನೀವು ಕೂಡ ಆಕಾಂಕ್ಷ ಜಿಜ್ಞಾಸ ಇದ್ದಾಗ, ಪ್ರಾಮಾಣ್ಯ ಸಂಶಯ ಇದ್ದಾಗ, ಪ್ರಮಾಣಾಂತರಾಪೇಕ್ಷಾ ಅಂತಿಕೊಂಡಂತೇಳಿ ಅನ್ನೋದನ್ನೇ ನೀವು ಪರತಃ ಪ್ರಮಾಣ ಅಂತ ಅನ್ನೋ ಹಾಗಿದ್ದಾರೆ. ನಾವು ಹೇಳಿದ್ದನ್ನು ನೀವು ಹೇಳಿದ್ದೀರಿ, ನಾವು ಹೇಳಿದ್ದೇವೆ. ಆನೆಗೆ ಗತಿ ಇದೆ, ಆದರೆ ಅಡೆತಡೆ ಬಂದಾಗ ಅಡೆತಡೆ ದೂರ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಅಡೆತಡೆ ಇಲ್ಲದಾಗ ಆನೆ ಹೊರಟೋಗ್ಬಿಡ್ತದೆ ಸೀದಾ. ಎಲ್ಲಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸಂಶಯ ರೂಪವಂತ ದೋಷ ಇಲ್ಲ, ಅಪ್ರಾಮಾಣ್ಯ ಶಂಕ ಬೆಲ್ಲ ಅಲ್ಲಾಗ ಜ್ಞಾನ ಯಾವ ಇಂದ್ರಿಯದಿಂದ ಯಾವ ಸಾಮಗ್ರಿಯಿಂದ ಜ್ಞಾನವಾಗ್ತದೆ ಅದರಿಂದ ಪ್ರಾಮಾಣ್ಯ ಜ್ಞಾನ ಹಾಗೆ ಆಗ್ತದೆ. ಸಂಶಯ ಬಂದಾಗ ನಿವಾರಣೆ ಮಾಡಲೇಬೇಕು, ಆಗದ ಅನ್ವಸ್ತ ಆಗೋದಿಲ್ಲ. ಇಷ್ಟನ್ನೇ ನೀವು ಒಪ್ಪುವಂತಿದ್ದರೆ ಪರತ ಪ್ರಮಾಣತೆ ಯಾಕೆ ಹೇಳಬೇಕು? ಯಾಕಂದರೆ ಎಲ್ಲ ಕಾಲಕ್ಕೂ ಪರೀಕ್ಷೆ ಬೇಕಾಗಿಲ್ಲ, ಎಲ್ಲ ಕಾರ್ಯಕ್ಕೂ ಆಕಾಂಕ್ಷ ಜಿಜ್ಞಾಸ ಬೇಕಾಗಿಲ್ಲ. ಪ್ರಾಮಾಣ್ಯದ ಜಿಜ್ಞಾಸ ಬಂದಾಗ ಯುಕ್ತ ಅನುಸಂಧಾನ ಬೇಕು. ಆದ್ದರಿಂದಾಗಿ
ನೀವು ಪ್ರಾಮಾಣ್ಯವನ್ನು ಸ್ವತಃ ಅಂತ ನೀವು ಕೂಡ ಒಪ್ಪಿದಂತೆ ಆಯಿತು ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಆಚಾರ್ಯ ತಿಳಿಸಿ ಹೇಳ್ತಾರೆ. ಯಾಕೆ ಅಂತಂದರೆ ತರ್ಕದಿಂದಲೇ ಪ್ರಾಮಾಣ್ಯ ನಿಶ್ಚಯವಾಗಬೇಕು ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ನ್ಯಾಯಿಕರಿಗೆ ಯಾವಾಗ ಅನಭ್ಯಾಸ ದಶಾದಲ್ಲಿರುವ ಅಥವಾ ವಿದ್ವಾಂಸನಾದ ವ್ಯಕ್ತಿಗೆ ಪರೀಕ್ಷಾ ಇಲ್ಲದೆ ಅಂದರೆ ಯುಕ್ತ್ಯನುಸಂಧಾನವಿಲ್ಲದೆ ನಿಷ್ಕಂಪ ಪ್ರವೃತ್ತಿ ಇದೆ ಅಂತಿಕೊಂಡಂತನ್ನೋ ವಿಚಾರವನ್ನು ಆಚಾರ್ಯರು ಯಾವಾಗ ಹೇಳಿದರು ಅವಾಗ ಅವ್ರ ಮನಸ್ಸಿನಲ್ಲಿ ಅಂತ ಅನಿಸ್ತು, ಹೌದು ಪ್ರತಿಯೊಂದಕ್ಕೂ ನಾವು ಎಲ್ಲಿ ಕ್ವೆಶ್ಚನ್ ಮಾಡ್ತೇವೆ. ಊಟಕ್ಕೆ ಬಡಿಸಿದ್ದೇನೆ ಊಟ ಮಾಡಪ್ಪ ಅಂತಿಕೊಂಡು ತಂದಾಕಣಕ್ಕೇನೆ ಅಮ್ಮ ಇದು ತಾಟು ಅಂತ ಅನ್ನೋದು ಪ್ರಮಾಣದೇನು, ನೀ ಬಡಿಸಿದ್ದಿ ಅಂತ ಅನ್ನೋದಕ್ಕೆ ಪ್ರಮಾಣದೇನು ಅಂತ ನಾವು ಎಲ್ಲಿ ಪ್ರಶ್ನೆ ಮಾಡ್ತೇವೆ. ತರ್ಕ ಮಾಡ್ಬೋದು, ಲಾಜಿಕ್ನಿಂದ ಏನು ಬೇಕಾದ ಹೇಳ್ಬೋದು. ಲಾಜಿಕ್ನಿಂದ ಕೂದಲಿಗೆ ಕೋಡಿದೆ ಅಂತ ಹೇಳಿಕ್ಕೆ ಬರ್ತದೆ. ಅವನ ಹೆಂಡತಿ ನನ್ನ ಹೆಂಡತಿ ಅಂತ ಹೇಳಿಕ್ಕೂ ಬರ್ತದೆ. ಹೀಗೆ ಹೇಳಿಕ್ಕೆ ಹೋಗಿ 4 ಪೆಟ್ಟು ತಿನ್ಬೇಕಾಗ್ತದೆ. ಯಾಕೆಂತಂದರೆ ಕುದುರೆಗೆ ಹಸುವಿಗೆ ಕೋಡುಗಳಿವೆ, ಪಶು ಆದ್ದರಿಂದ ಕುದುರೆಗಳಿಗೂ ಕೋಡು ಇದೆ, ಯಾಕೆ ಪಶು ಆದ್ದರಿಂದ. ಇಲ್ಲಿ ಹೇತು ಮತ್ತು ಸಾಧ್ಯತೆಗೆ ಸಂಬಂಧ ಸಾಚರ್ಯ ಪಶುತ್ವ ರೂಪ ಸಾಚರ್ಯ ಇದ್ದೇ ಇದೆ. ಸುರೇಶನ ಹೆಂಡತಿ ಅವಳು ಸುರೇಶನ ಹೆಂಡತಿಯಾಗಿದ್ದಾಳೆ. ಯಾಕೆ? ಸುರೇಶ ಪುರುಷನಾದ್ದರಿಂದಾಗಿ ಅವಳು ಅವನ ಹೆಂಡತಿ ಆಗಿದ್ದಾಳೆ. ನಾನು ಪುರುಷನಾಗಿದ್ದೇನೆ, ಅವನ ಹೆಂಡತಿ ಕೂಡ ನನ್ನ ಹೆಂಡತಿ. ವ್ಯವಹಾರದಲ್ಲಿ ಪೆಟ್ಟು ತಿನ್ನಬೇಕಾಗ್ತದೆ ಅಷ್ಟೇ, ಅಲ್ಲಿ ಮುಡ್ಸ್ಕೋಬೇಕು. ಇನ್ನೊಬ್ಬರನ್ನ ನನ್ನ ಹೆಂಡತಿ ಅಂತಿಕೊಂಡು ಅಂತ ಇದು ವಿಚಾರ ತಾರ್ಕಿಕರಿಗೂ ಬಂದಾಗ ಅವ್ರು ಹೇಳಿದರು, ಇಲ್ಲ ನಾವು ಎಲ್ಲ ಕಾಲಕ್ಕೂ ಕೂಡ ಪರತಃ ಪ್ರಾಮಾಣ್ಯ ಅಂತ ಹೇಳೋದಿಲ್ಲ. ಎಲ್ಲಿ ಆಕಾಂಕ್ಷ ಇರ್ತದೆ, ಸಂವಾದ ಅವಶ್ಯಕತೆ ಇದೆ, ಸಂವಾದದ ಅವಶ್ಯಕತೆ ಅಥವಾ ಆಕಾಂಕ್ಷೆಯ ಅವಶ್ಯಕತೆ ಎಲ್ಲಿದೆ ಅಂಥ ಸಂದರ್ಭದಲ್ಲಿ ಯುಕ್ತ ಅನುಸಂಧಾನ ಬೇಕಾಗ್ತದೆ. ಆದ್ದರಿಂದಾಗಿ ಪ್ರಾಮಾಣ್ಯಕ್ಕೆ ಪರತತ್ವ ಬರ್ತದೆ ಅಂತಕೊಂಡಂತಂದರೆ ಆ ಕಾಲಕ್ಕೆ ಆಚಾರ್ಯ ಹೇಳಿದನು, ಬಹಳ ಸ್ಪಷ್ಟ ಹೇಳಿದ್ದೀವಲ್ಲಪ್ಪ, ಯುಕ್ತ್ಯನುಸಂಧಾನ ಇದು ಪ್ರಾಮಾಣ್ಯ ನಿಶ್ಚಯಕ್ಕೆ ಕಾರಣವಲ್ಲ, ಸಾಧನವಲ್ಲ. ಲಾಜಿಕ್ ವಸ್ತುವಿನ ಜ್ಞಾನ, ವಸ್ತುವಿನ ಪ್ರಾಮಾಣ್ಯವನ್ನು ನಿಶ್ಚಯ ಮಾಡಲಿಕ್ಕೆ ಲಾಜಿಕ್ ಕಾರಣ ಆಗೋದಿಲ್ಲ. ಲಾಜಿಕ್ ಬಂದ ಸಂಶಯವನ್ನು ದೂರ ಮಾಡುತ್ತದೆ. ಸಂಶಯ ದೂರವಾಗುವಿಕೆ ಪ್ರಾಮಾಣ್ಯದ ಸಾಧನ ಅಂತ ಹೇಳಿದ್ರೆ, ಸಂಶಯವಿಲ್ಲದ ವ್ಯಕ್ತಿಗೆ ಪ್ರಾಮಾಣ್ಯ ಜ್ಞಾನವಾದಾಗ ನಿಮ್ಮ ಲಕ್ಷಣ ವ್ಯಭಿಚಾರಿತವಾಗ್ತದೆ. ಆದ್ದರಿಂದಾಗಿ ಕೆಲವು ಕಡೆಗೆ ಅವ್ಯಾಪ್ತಿ, ಇನ್ನೊಂದು ಕಡೆ ಅತಿವ್ಯಾಪ್ತಿ ಬರ್ತದೆ. ಆದ್ದರಿಂದಾಗಿ ಪರತ ಪ್ರಾಮಾಣ್ಯ ಅಂತಿಕೊಂಡಂತನ್ನೋದು ಇದು ಯೋಗ್ಯವಾಗುವುದಿಲ್ಲ ಅನ್ನೋದನ್ನು ಆಚಾರ್ಯರು ಹೇಳ್ತಾರೆ. ನಚ ಆಕಾಂಕ್ಷಾಯಾಮೇವ ಪ್ರಮಾಣಾಂತರಾಪೇಕ್ಷತ್ವಾತ್ ಅನವಸ್ಥಾ ಇತಿ ಭಾವ ವಾಚ್ಯಂ. ನಾವು ಆಕಾಂಕ್ಷಾ ಸಂದರ್ಭದಲ್ಲಿ ಯುಕ್ತನುಸಂಧಾನಕದಿಂದ ಪ್ರಮಾಣಾಂತರ ಶೋಧನ ಅನವಸ್ಥಾ ಬರ್ತದೆ ಅಂತ ನಾವು ಹೇಳೋದಿಲ್ಲ. ಎಲ್ಲಿ ಪ್ರಮಾಣ ನಿಶ್ಚಯ ಇದೆ ಅಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಲಾಜಿಕ್ ಅಪ್ರಮಾಣ ಅಥವಾ ಅನವಸ್ಥಾ ಕಾರಣ ಅಂತಕೊಂಡು ನಾವು ಹೇಳ್ತೇವೆ ಅನ್ನೋ ವಿಚಾರವನ್ನು ತಿಳಿಸಿ ಹೇಳ್ತಾರೆ. ಇದನ್ನು ಟೀಕಾಕೃತ್ಪಾದರು ನಮಗೆ ಇನ್ನೂ ವಿಸ್ತಾರವಾಗಿ ಮಾಡಿ ಹೇಳ್ತಾರೆ. ಆಕಾಂಕ್ಷಾಯಾಂ ಪ್ರಮಾಣಶಂಕಾಯಾಂ ಸತ್ಯಾಂ ಪ್ರಮಾಣಾಂತರ ಅಪೇಕ್ಷತ್ವಾತ್. ಎಲ್ಲಿ ಪ್ರಾಮಾಣ್ಯದ ಸಂಶಯ ಬರ್ತದೆ ಅಲ್ಲಿ ಪ್ರಮಾಣಾಂತರ ಜ್ಞಪ್ತಿಯ ಅವಶ್ಯಕತೆ, ಪ್ರಮಾಣಾಂತರ ಜ್ಞಾನದ ಅವಶ್ಯಕತೆ ನಮಗಿದೆ. ಪ್ರಾಮಾಣ್ಯ ಇದು
ಶಂಕಾನಿವೃತ್ತ ಏವ ಪ್ರಮಾಣಾಂತರ ಸಂವಾದಸ್ಯೋಪಯೋಗ ನ ಪ್ರಾಮಾಣ್ಯಜ್ಞತ್ವೋ ಯುಕ್ತೋಕ್ತಂ ಸ್ಯಾತ್. ಆದ್ದರಿಂದಾಗಿ ಪ್ರಾಮಾಣ್ಯದ ಶಂಕಾನಿವೃತ್ತಿಗೆ ಮಾತ್ರ ಪ್ರಮಾಣಾಂತರ ಸಂವಾದ ಬೇಕು, ಇಲ್ಲದೇ ಇದ್ದರೆ ಅದು ಬೇಕಾಗಿಲ್ಲ ಅಂತ ತಿಳ್ಕೊಂಡಂತ ಹೇಳಿ. ಆದರೆ ಅಲ್ಲಿ ಮತ್ತೆ ಪ್ರಶ್ನೆ ಬರ್ತಲ್ಲ, ಶಂಕ ಇದೆ, ಯುಕ್ತಿ ಬೇಕು. ಆ ಯುಕ್ತಿ ಪ್ರಮಾಣ ಅಂತಲಿಕ್ಕೇನು ಪ್ರಮಾಣ? ಆ ಯುಕ್ತಿ ಪ್ರಮಾಣ ಅಂತಲಿಕ್ಕೇನು ಪ್ರಮಾಣ? ನಮ್ಮ ಅಭಿಪ್ರಾಯ ಏನು? ಸಂದೇಹಾದಿಗಳೇ ಬುದ್ಧಿದೋಷಗಳು. ಆ ಸಂದೇಹಾದಿಗಳನ್ನು ದೂರ ಮಾಡೋದಕ್ಕೋಸ್ಕರ ಪ್ರಮಾಣಾಂತರದ ಅನ್ವೇಷಣೆ ಬೇಕು ಅಂತನ್ನೋದು ನಮ್ಮ ಅಭಿಪ್ರಾಯ. ಉದಿನೇ ಅಂತ ಅಂತಾರೆ, ಸಂದೇಹ ನಿವೃತ್ತಿಗಾಗಿ ಪ್ರಮಾಣಾಂತರ ಅಗತ್ಯ ಅಂತಿಕೊಂಡದ್ದರಿಂದಾಗಿ ಪ್ರಮಾಣ್ಯಂ ಸ್ವತಃ ಬೇಡ ಅಂತಿಕೊಂಡು ಅವನು ಹೇಳ್ತಾನೆ. ಆದರೆ ಅವನು ಈ ರೀತಿಯಾಗಿ ಹೇಳುವುದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿ ಹೋಗೋದಿಲ್ಲ. ಹಾಗೆ ಮಾಡಿದರೆ ಮತ್ತೆ ಪ್ರಮಾಣಾಂತರದ ಪ್ರಾಮಾಣ್ಯದ ವಿಚಾರ, ಪ್ರಮಾಣಾಂತರದ ಪ್ರಾಮಾಣ್ಯದ ವಿಚಾರ. ಆದ್ದರಿಂದಾಗಿ ಈ ರೀತಿಯಾಗಿ ಅನವಸ್ಥಾ ಬರುವುದು ಅತ್ಯಂತ ನಿಶ್ಚಿತ. ಅದಕ್ಕೋಸ್ಕರ ನೀವು ಕೇವಲ ಆಕಾಂಕ್ಷದಿಂದ ಮಾತ್ರ ನಮಗೆ ಪರತಃ ಪ್ರಾಮಾಣ್ಯ ಹೇಳ್ತೇನೆ ಅಂತ ತಿಳ್ಕೊಂಡಂತಂದರೆ ನೀವು ಹೇಳುವ ಮಾತು ಸರಿಯಾಗೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಪ್ರಾಮಾಣ್ಯದ ನಿಶ್ಚಯ ಪ್ರಮಾಣಾಂತರದ ಸಹಾಯವಿಲ್ಲದೆ ಇದ್ದಾಗಲೂ ಕೂಡ ವಸ್ತುವಿನ ಪ್ರಾಮಾಣ್ಯ ಜ್ಞಾನ ತರ್ಕದಿಂದ ಏನು ಹೇಳಲಿಕ್ಕೆ ಬರ್ತಾರೆ, ಆದರೆ ಅನುಭವಕ್ಕೆ ಮಾತ್ರ ಇದು ವಿರುದ್ಧವಾಗ್ತದೆ. ಅನುಭವಕ್ಕೆ ವಿರುದ್ಧವಾದದ್ದನ್ನು ನಾವು ಸ್ವೀಕರಿಸಲಿಕ್ಕೆ ಬರೋದಿಲ್ಲ. ಕುದುರೆಗೆ ಕೋಡಿದೆ ಅಂತನ್ನೋದನ್ನು ನಾನು ತರ್ಕದಿಂದ ಲಾಜಿಕ್ನಿಂದ ಸಿದ್ಧ ಮಾಡಲಿಕ್ಕೆ ಬರ್ತಿದ್ದರೂ ಕೂಡ ಅನುಭವ ನನ್ನ ವಿರುದ್ಧವಾದದ್ರಿಂದಾಗಿ ಅನುಭವ ವಿರುದ್ಧವಾಗಿರ್ತಕ್ಕಂಥದ್ದನ್ನು ನಾವು ಲಾಜಿಕ್ನಿಂದ ಸಿದ್ಧ ಮಾಡ್ತೇವೆ ಅಂತನ್ನೋದು ಇದು ಅನವಸ್ಥಕ್ಕೆ ಕಾರಣವಾಗ್ತದೆ. ಆದ್ದರಿಂದಾಗಿ ಪರತಃ ಪ್ರಾಮಾಣ್ಯ ಅಂತನ್ನೋದು ಇದು ಸರ್ವಥಾ ಗ್ರಾಹ್ಯವಾಗುವುದಿಲ್ಲ. ಸಂಶಯ ನಿವೃತ್ತಿಗಾಗಿ ಮಾತ್ರ ಪ್ರಾಮಾಣ್ಯಾಕಾಂಕ್ಷ ಇದ್ದರೆ ಅದು ಕೂಡ ನಮಗೂ ಕೂಡ ಒಪ್ಪಿತವಾದದ್ದು. ಆದರೆ ಇದರಿಂದ ಪ್ರಾಮಾಣ್ಯ ಪರತಃ ಅಂತನ್ನೋದು ಸಿದ್ಧ ಆಗೋದಿಲ್ಲ. ಪ್ರಾಮಾಣ್ಯ ಸ್ವತಃ ದೇವರು ಕೊಟ್ಟ ಆ ಸಾಕ್ಷಿ ಇಂದ್ರಿಯ ವಸ್ತುವಿನ ಪ್ರಾಮಾಣ್ಯವನ್ನೇ ಸ್ವೀಕಾರ ಮಾಡ್ತದೆ ಹೊರತು ಅಪ್ರಾಮಾಣ್ಯ ಸ್ವೀಕಾರ ಮಾಡೋದಿಲ್ಲ. ಪ್ರಾಮಾಣ್ಯ ಶಂಕ ಬಂದಾಗ ಶಂಕಾ ನಿವೃತ್ತಿ ಆಗೋವರೆಗೂ ತಟಸ್ಥವಾಗಿದ್ದು, ಶಂಕಾ ನಿವೃತ್ತಿ ಆದಮೇಲೆ ಮತ್ತೆ ಪ್ರಾಮಾಣ್ಯವನ್ನೇ ಸ್ವೀಕಾರ ಮಾಡ್ತಾರೆ. ಅಪ್ರಮಾಣವಾದದ್ದನ್ನು ಸಾಕ್ಷಿ ಸ್ವೀಕಾರ ಮಾಡೋದಿಲ್ಲ ಅನ್ನುವ ನಿರ್ಧಾರ. ಹಾಗೆ ವೇದಗಳು ಸ್ವತಃ ಪ್ರಮಾಣವಾದ್ದರಿಂದಾಗಿ ವೇದಗಳ ವಿಷಯದಲ್ಲಿ ಸಂಶಯ ಬಂದಾಗ ಯುಕ್ತಾನುಸಂಧಾನ ಅವಶ್ಯಕತೆ ಇಲ್ಲದೆ ಇದ್ದರೆ ವೇದ ಸ್ವತಃ ಪ್ರಮಾಣವಾದ್ದರಿಂದಾಗಿ ವೇದಗಳನ್ನು ನಾವು ನಂಬಲೇಬೇಕು ಅಂತನ್ನೋ ಒಂದು ನಿರ್ಣಯವನ್ನು ನಮಗೆ ಮನಃಶಾಸ್ತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ವಿಚಾರ ಮಾಡಿ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ನಾವು ತಿಳಿಸಿದ್ದಾರೆ. ಇದಕ್ಕೂ ಮತ್ತೆ ಪುನಃ ನೈಯಾಯಿಕರು ಪ್ರತಿವಾದ ಮಾಡ್ತಾರೆ. ಆ ಪ್ರತಿವಾದ ಏನು, ಅದಕ್ಕೆ ಯಾವ ಉತ್ತರವನ್ನು ಆಚಾರ್ಯರು ಕೊಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಅದಕ್ಕೋಸ್ಕರ ಗುರು ಹಿರಿಯರಲ್ಲಿ ವಿಶ್ವಾಸ ಇಡಿ. ಸಂಶಯ ಬಂದಾಗ ಪ್ರಮಾಣಗಳನ್ನು ಹಿರಿಯರನ್ನು ಮತ್ತು ಬೇರೆ ಜ್ಞಾನಿಗಳನ್ನು ಕೇಳಿ ಸಂಶಯ ನಿವಾರಣೆ ಮಾಡಿಕೊಳ್ಳಿ. ಯಾರದೋ ಬಗ್ಗೆ ಏನೋ ಸುಮ್ಮನೆ ಸಂಶಯವನ್ನು ಮಾಡಿಕೊಂಡು ಸಂಶಯಾತ್ಮ ವಿನಶ್ಯತಿ ಅಂತೇಳಿ ಶ್ರೀಕೃಷ್ಣ ಹೇಳಿದ್ದಾನೆ. ಸಂಶಯ ಮಾಡ್ತಕ್ಕಂಥ ವ್ಯಕ್ತಿ ಪೂರ್ತಿ ತನ್ನ ಜೀವನದಲ್ಲಿ ಒಂದು ದಿವಸ ನಷ್ಟ ಆಗಿ ಹೋಗ್ತಾನೆ. ಯಾಕೆಂತಕೊಂಡಂತಂದರೆ ಒಬ್ಬ ವ್ಯಕ್ತಿಗೆ ಬಹಳ ಸಂಶಯ ಇತ್ತು. ಹೆಂಡತಿ ಬಡಿಸೋದಾಗ ವಿಷ ಇದೆ ಇಲ್ಲೋ ಅಂತಕೊಂಡು ಸಂಶಯ ಬರ್ತಿತ್ತು. ಅವಳು ಅದರಿಂದ ಊಟ ಮಾಡ್ತಿರಲಿಲ್ಲ. ನೀರು ಕೊಟ್ಟರು ಸಂಶಯ ಪ್ರವೃತ್ತಿ, ನೀರು ಕುಡಿತಿರಲಿಲ್ಲ. ತಾನೇ ಹೋಗಿ ಅಡಿಗೆ ಮಾಡಿಕೊಂಡ್ರು. ಆ ಕಾಲದಲ್ಲಿ ನಾನು ಆ ಕಡೆ ನೋಡಿದಾಗ ಅಲ್ಲಿ ಯಾಕೆ ಬಿದ್ದಿರಬಾರ್ದು ಅಂತನೋ ಸಂಶಯ. ಇದಕ್ಕೋಸ್ಕರ ಒಂದು ಸಣ್ಣ ಕಥೆ ಹೇಳ್ತೇನೆ. ಭಾಳ ಮಾತಾಡು. ಸಂಶಯ
ಮನುಷ್ಯನಿಗೆ ಪ್ರತಿಯೊಂದರಲ್ಲೂ ಸಂಶಯ ಮಾಡೋದ್ರಿಂದ ಏನಾಗ್ತದೆ? ಒಬ್ಬ ವ್ಯಕ್ತಿ ಸಾಧಾರಣ 50-60 ವರ್ಷ ಆಗಿತ್ತು. ಅವನು ಮಲ್ಕೊಂಡಿದ್ದು ಹೀಗೆ ಮಾಡಿ ತಲೆ ಮಾಡ್ಕೊಂಡಿದ್ದ. ಗೋಡೆ ಮೇಲೆ ಒಂದು ಸಣ್ಣ ಹಲ್ಲಿ ತಿರುಗಾಡ್ತಾ ಇತ್ತು. ಅವನ ಮನಸ್ಸಿನಲ್ಲಿ ವಿಚಾರ ಬಂತು. ನಿದ್ದೆ ಎತ್ತಿದಾಗ ಒಮ್ಮೊಮ್ಮೆ ಬಾಯಿ ಅಂತ ತೆಗೆದಿರ್ತದೆ. ಅದು ನನ್ನ ಬಾಯಲ್ಲಿ ಬಿದ್ದರೆ ಏನಾಗ್ಬೋದು ಅಂತಕೊಂಡು ಬಾಯಿ ಮುಚ್ಚಿಕೊಂಡು ಮಲ್ಕೊಂಡ. 2 ನಿಮಿಷ ಆದಮೇಲೆ ಎಚ್ಚರ ಆಯಿತು. ಹಲ್ಲಿ ಇರಲಿಲ್ಲ. ಓ, ಹಲ್ಲಿ ಬಾಯಿಂದ ಅಲ್ಲ, ಕಿವಿಯಿಂದ ನನ್ನ ಶರೀರದಲ್ಲಿ ಹೋಗಿದೆ. ಒಮ್ಮೆಲೆ ತಲೆನೋವು ಪ್ರಾರಂಭ ಆಯಿತು ಅವನಿಗೆ. ನನ್ನ ತಲೆಗೆಯಲ್ಲಿ ಅಲ್ಲಿ ಹೋಗಿದೆ, ಅದರಿಂದ ನಂಗೆ ನೋಯಿಸ್ತಾ ಇದೆ. ಮಗನನ್ನು ಕರೆದ, ಸೀರಿಯಸ್ ಈಗಲೇ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗು. ನನ್ನ ಕಿವಿಯಿಂದ ಹಲ್ಲಿ ಒಳಗೋಗಿದೆ. ಆ ನಂತರ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಡಾಕ್ಟರ್ ಭಾಳ ಬೇಕಾದವನು. ಏನ್ರಿ, ಅಲ್ಲಿ ಕಿವಿ ಒಳಗೆ ಹೋಗ್ತದೇನ್ರಿ? ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಗುಳುಗುಳಾಗಿ ಹೆಸರಾಗ್ತದೆ ಇಲ್ಲ. ನಾನು ಅಲ್ಲಿ ಹೋಗಿಲ್ಲ, ಮನೆಗೆ ಹೋಗ್ರಿ ಅಂತ ಅವ್ನು ಮುಂದಾಕ ಇಲ್ಲ. ನನಗೆ ಅನುಭವ, ನನ್ನ ತಲೆ ಹಚ್ಚಲಾಗ್ತದೆ, ನನಗೆ ಅನುಭವ ಅದ. ಡಾಕ್ಟರ್ ಸುಳ್ಳು ಹೇಳ್ತಾನೆ. ಸರ್ಜನ್ ಹತ್ರ ಕರ್ಕೊಂಡು ಹೋದರು. CT ಸ್ಕ್ಯಾನ್ ಮಾಡಿಸಿದ್ರು. ಅವ್ರೇನೂ ಇಲ್ಲಂತೆ, ಇವೆಲ್ಲ ಸುಳ್ಳು ಹೇಳ್ತಾನೆ. ನನ್ನ ತಲೆಯೊಳಗೆ ಹಲ್ಲಿ ಹೋಗ್ಯದು, ಅದನ್ನು ತೆಗಿಬೇಕು, ಆಪ್ರೇಷನ್ ಮಾಡಬೇಕು. ಈ ಡಾಕ್ಟರ್ ಆಪ್ರೇಷನ್ ಬೇಡ ಅಂತ, ಆ ಡಾಕ್ಟರ್ ಆಪ್ರೇಷನ್ ಮಾಡ್ತಾರೆ. ದಡ್ಡಿದ್ದಾರೆ ಅವರಿಬ್ಬರು. ಹೀಗಾಗಿ ಆಯ್ತು, ನೋಡ್ರು ನಿಂತ್ಕೊಂಡು ಅವ್ನು ಹುಡುಕ್ತಾ ಇದ್ದಾನೆ ಪಾಪ ಮಗ. ಇವನಿಗೆ ನನ್ನ ತಲೆಯಲ್ಲಿ ಹೋಗಿದೆ, ಭಯಂಕರ ತಲೆ ನೋಯಿಸ್ತಾ ಇದೆ ಅಂತೇಳಿ ಸಂಶಯದಿಂದ ಸೊರಗಿ ಹೋದ. 1 ತಿಂಗಳಲ್ಲಿ ಸೊರಗಿ ಕಡ್ಡಿಯಾದ. ಮಗನಿಗೆ ಅಪ್ಪನ ಮೇಲೆ ಭಾಳ ಪ್ರೀತಿ, ಭಾಳ ಪ್ರಯತ್ನ ಮಾಡ್ತಾರೆ. ಮನೆ ಮಂದೆಲ್ಲ ಕಾಳಜಿ ಮಾಡ್ತಾರೆ. ಒಂದು ದಿವಸ ಅವನು ಫ್ರೆಂಡ್ ಭೇಟಿ ಆಗ್ಲಿಕ್ಕೆ ಬಂದ. ಆ ಫ್ರೆಂಡು ಮಿಲಿಟ್ರಿ ಒಳಗೆ ಡಾಕ್ಟರ್. ಅವ್ನು ಬಂದ, ಗಿಳಿಯನ್ ಭೇಟಿಯಾಗಿ ಅವ್ರ ಅಪ್ಪನ ಭೇಟಿ. ಏನು ಫಸ್ಟ್ ಸ್ವರ್ಗ ಹೋಗ್ಯಾರ, 2 ತಿಂಗಳಿಂದ ಗಟ್ಟಿಮುಟ್ಟಿದ್ರಲ್ಲೂ. ಇದು ಕತೆ ಹೇಳ್ದ. ನಾನು ಪರೀಕ್ಷೆ ಮಾಡ್ತೀನಿ. ಬಂದ, ಈಗ ಕೈ ಆಡಿಸಿದ. ಓ ಹೌದು, ಇಲ್ಲದ ಅಲ್ಲಿ ಇಲ್ಲದ. ಓ, ನೀವು ಬರೋಬ್ಬರಿ ಹೇಳ್ತೀರಿ. ನಿಮ್ಮ ಕಿವಿಯಿಂದ ಅಲ್ಲಿ ನಿಮ್ಮ ತಲೆ ಹೋಗ್ಯದ. ಏನು ಹಾಗಾದ್ರೆ? ನಾ ಔಷಧಿ ಕೊಡ್ತೇನೆ ರೀ, ಅಲ್ಲಿಂದ ತೆಗಿತೀನಿ. ಆದರೆ ಔಷಧ ಅಲ್ಲಿ ನಮ್ಮ ಬಾರ್ಡರ್ ಮೇಲೆ ದವಾಖಾನೆ ಹೋಗ್ಯದ. 1-2 ತಿಂಗಳು ಹಿಡಿತದ ಅಂತ ತಿಳ್ಕೊಂಡು ಅಂತ ಹೇಳಿ ಆ ಕಾಲಕ್ಕೆ ಅವ್ರು ಹೇಳಿದ್ರು 15 ದಿವಸ ಎಲ್ಲ ಬರ್ಲಿಕ್ಕತ್ತದ್ರಿ. ಅಲ್ಲಿ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತು. 1 ತಿಂಗಳಾದ್ಮೇಲೆ ಇನ್ನೂ ಬರ್ಲಿಕ್ಕತ್ತ. 2 ತಿಂಗಳಾಯ್ತು. 1 ದಿವಸ ಅಂತ, ಔಷಧ ಬಂದದ್ರಿ, ಇವತ್ತು ನಾನು ನಿಮಗೆ ನಿಮ್ಮ ಕಿವಿಯಿಂದ ಹೊರಗೆ ತೆಗೆದೇ ಬಿಡ್ತೇನೆ. ಔಷಧ ಹಾಕ್ತೇನೆ, ಅಲ್ಲಿ ಹೊರಗೆ ಬಂದ್ಬಿಟ್ಟು ಆಗ ಮಲಗಿಸಿ ಕಣ್ಮುಚ್ಚು ಮಲ್ಕೊಂಡು ಕಿವಿ ಒಳಗೆ ಸ್ವಲ್ಪ ಏನೋ ಹಾಕಿದ, ಗುಳುಗುಳು. ಬಂತು ನೋಡ್ರಿ, ಇಲ್ಲಂದ್ರೆ ನೋಡಿ ಹಲ್ಲಿ ಅಂತ ತಿಳ್ಕೊಂಡು ಅಂತೇಳಿ ತೋರಿಸಿದ. ಒಂದು ಪ್ಲಾಸ್ಟಿಕ್ ಡಬ್ಬೆ ಹಾಕಿ ನೋಡ್ರಿ. ಹೌದು ಇದೇ ಹಲ್ಲಿ ಹೋಗಿತ್ತು. ಆರಾಮಾಯ್ತು ನನಗಂತ. ಅವನು ಗೆಳೆಯ ಕೇಳಿದ, ಬಾದು ಕರೆದು, ಅಲ್ಲಿ ಕಿವ್ಯಾಕೆ ಹೋಗ್ತದೇನು? ನಿಮ್ಮಪ್ಪ ಸಂಶಯ ಬಂದಿತ್ತಲ್ಲ, ಆ ಸಂಶಯ ನಿವಾರಣೆ ಮಾಡಬೇಕಾಗಿತ್ತು. ಇಲ್ಲ ರೀ, ಸಂಶಯದೊಳಗೆ ನಿಮ್ಮಪ್ಪ ಸತ್ತು ಹೋಗ್ತಿದ್ದ ಅಂಥೇಳಿ ನಾನು ಅಲ್ಲಿ ಅದನ್ನು ತಿಳ್ಕೊಂಡು ಅಂತೇಳಿ ಮತ್ತು ಇಷ್ಟು ಹೇಳಲಿಕ್ಕೆ 2 ತಿಂಗಳಾಗಿ ತೊಗೊಂಡು ನೀವು ಕಿವ್ಯಾಗ ಏನು ಹಾಕಿದೆ? ಏನಲ್ಲಿ ಡಿಟೇಲ್ ವಾಟರ್ ಹಾಕಿದ್ದೆ ಅಷ್ಟೇ. ನಾನು ಒಂದು ಮರುದಿವಸ ಮಾಡಬೇಕಾಗಿತ್ತಲ್ಲ. ಆಮೇಲೆ ಅದು ನಿಮ್ಮಪ್ಪ ಹೇಳ್ದಂತ ಅಲ್ಲಿ ಸಿಗಬೇಕಾಗಿತ್ತು. ಅದು ಹುಡುಕ್ಲಿಕ್ಕೆ ನಂಗೆ 2 ತಿಂಗಳು ಹಿಡಿತು. ಅದನ್ನು ಹಿಡ್ಕೊಂಡು ಬಂದೆ. ಅವನು ತೋರಿಸಿದಾಗ ನಿಮ್ಮಪ್ಪನ ಸಮಸ್ಯೆ ನಿವಾರಣೆ ಆಯಿತು. ಸಂಶಯ ಆತ್ಮ ವಿನಶ್ಯತಿ. ಮನುಷ್ಯ ವಿಶ್ವಾಸ ಇಡಲಿಕ್ಕೆ ಕಲಿಬೇಕು. ವಿಶ್ವಾಸ ಫಲದಾಯಕ ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತಾರೆ. ಈ ಒಂದು ನಾವು ಧರ್ಮಶಾಸ್ತ್ರದಲ್ಲಿ ಹೇಳುವಾಗ ವಿಶ್ವಾಸ ಇಡ್ರಿ ಅಂತ ಹೇಳುವಾಗ
ಇದನ್ನು ತತ್ವಜ್ಞಾನದಲ್ಲಿ ಕೂಡ ಎಷ್ಟು ವಿಶ್ವಾಸಕ್ಕೋಸ್ಕರ ಎಷ್ಟು ವಿಚಾರ ಮಾಡಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಬೇಕು. ಯಾಕೆ ಅಂತಂದರೆ ನಮ್ಮ ಜ್ಞಾನ ಪ್ರಾಮಾಣ್ಯವನ್ನು ಸಾಕ್ಷೀಂದ್ರಿಯದಿಂದ ಸ್ವತಃ ಸ್ವೀಕಾರ ಮಾಡ್ತದೆ. ಅದರಿಂದಾಗಿ ಪರತಃ ಪ್ರಾಮಾಣ್ಯ ಇದು ಸರಿಯಲ್ಲ ಅನ್ನೋದನ್ನು ನಾವು ತಪ್ಪದೇ ತಿಳಿದುಕೊಳ್ಳಬೇಕು. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರಿ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಗ ನಶ್ಯಂತಿ ಸಕಲ ರೋಗಾ ಸತ್ಯಂ ವದಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಆದ್ದರಿಂದಾಗಿ ಸಾಕ್ಷಿ ಇಂದ್ರಿಯ ಪ್ರಮಾಣವನ್ನು ಸ್ವೀಕಾರ ಮಾಡಿದಾಗ ವಿಷಯದಲ್ಲಿ ನೀವು ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡಿ ವಿಶ್ವಾಸ ಇಡ್ತಾ ಹೋಗಿ. ಎಲ್ಲಿ ಸಂಶಯ ಬರ್ತದೆ ಯುಕ್ತಿ ದೂರ ಮಾಡಿಕೊಳ್ಳಿ. ಆದರೆ ಸಂಶಯ ಪ್ರತಿ ಕ್ರಿಯೆಯಲ್ಲೂ ಸಂಶಯ ಬರೋದಿಲ್ಲ. ಅದರಿಂದಾಗಿ ವಿಶ್ವಾಸ ಇಡೋದನ್ನು ನಾವು ಕಲಿಯೋಣ. ಶ್ರೀಕೃಷ್ಣ ಅರ್ಪಣ.